ಎಲ್ರಿಗೂ ನಮಸ್ಕಾರ. ಆ ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದೀವಿ. ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡ್ರಿ. ಲ್ಯಾಂಗ್ವೇಜ್ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮ್ಗೆ. ಯಾಕೆ ಅಂದ್ರೆ ಇಲ್ಲಿ ನಾನು ಹೋಗಿತ್ತು ಕನ್ನಡ ಮಾತಾಡೋದ್ ಬಿಟ್ರೆ ಯಾರಿಗೂ ಅಷ್ಟು ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಒಬ್ಬೊಬ್ರಿಗೂ 10 ಸರಿ ಸ್ಕ್ರಿಪ್ಟ್ ಅನ್ನ ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದ್ ಕಡೆ ಹೇಗಾಗ್ತಿತ್ತು ಅಂದ್ರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ. ಸೊ ಇವ್ರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನ್ ಮಾಡ್ತಾರೆ ಅಲ್ಲ. ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನ್ಗೆ ಏನಾದ್ರು ಇದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕಾಗಿತ್ತು. ಅವನ್ ಬರ್ತಾನೆ, ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆತರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದ್ರೆ ಈ ಏನ್ ಹೇಳ್ತಾರೆ, ತುಂಬಾ ಸೋಲ್ ಕನೆಕ್ಟ್ ಆಗತ್ತೆ. ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಆಗ್ಲಿ ಅಥವಾ ಒಂದು ಡೈಲಾಗ್ ಆಗ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ ಅಲ್ಲಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಏನೋ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆ ಮಾತಾಡ್ಬೇಕು ಅನ್ನೋದು ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಅಷ್ಟ್ರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬಾ ಇಷ್ಟಪಡುವಂತ ಕ್ಯಾರೆಕ್ಟರು. ನಾನು ರಿಯಲ್ ಲೈಫ್ ಅಲ್ಲಿ ಜೀವಿಸ್ತಿರುವಂತ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾನೇ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ತುಂಬಾನೇ ಯಾವುದೇ ರೀತಿಯ ಒಂದು ಕಷ್ಟ ಆಗ್ಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗ್ಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಪಾಸ್ಟ್ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟ್ ಅಲ್ಲಿ ಒಂದು ತರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ, ಅಂಡ್ ಫ್ಯೂಚರ್ ಅಂದ್ರೆ ಪ್ರೆಸೆಂಟ್ ಬಂದಾಗ ಇನ್ನೊಂದರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್ಗೆ ಏನು ಒಂದು ಕಾರಣ, ಏನ್ ಕಾರಣ ಇರುತ್ತೆ, ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾನೇ ಹೈಲೈಟೆಡ್. ಅವ್ರು ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು, ಅಥವಾ ಲೈಫ್ ಅಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು, ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂತ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲಾಶ್ ಬ್ಯಾಕ್ಸ್ ಗಳು ಇರುತ್ತೆ. ಸೊ ಎಸ್ಪೆಷಲಿ 3 ಜನ ಹೆಂಗೆ ಕನೆಕ್ಟ್ ಆಗ್ತೀವಿ, ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟ್. ಅಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ಆಮೇಲೆ ಇಲ್ಲಿಂದ ನಾವು ಗೋವಾದಿಂದ ಆಚೆಗೆ ಹೋಗಿದೀವಿ, ಮಹಾರಾಷ್ಟ್ರ. ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದ್ರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸ್ ಅಲ್ಲಿ ಶೂಟಿಂಗ್ ಆಗುವಂತ ನೆಸೆಸಿಟಿ ಇತ್ತು. ಸೊ ಇಷ್ಟು ಜನ ಎಷ್ಟೇ ಕಷ್ಟ ಆದ್ರೂ 3 ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದೀವಿ. ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ರೋಹಿತ್ ಅವರು. ಅಂದ್ರೆ ಮುಂಚೆನೆ ಹೋಗಿ ಇವರು ಮತ್ತೆ ಅಭಿನ್ ಇಬ್ರು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರು ಮುಂಚೆ ನಮ್ಗೆ ಯಾವ ರೀತಿ ಕಾಣಿಸ್ಕೋಬೇಕು, ಎಲ್ಲೆಲ್ಲಿ ನಾವು ಶೂಟ್ ಮಾಡ್ಬೇಕು ಅನ್ನೋದನ್ನ ಅವ್ರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ ಬಂದು ಅದೇ ಪ್ಲೇಸ್ ಮತ್ತೆ ನಮ್ನೆಲ್ಲಾ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ ಸ್ಟಾರ್ಟ್ ಮಾಡಿದ್ರೆ 3 to 4 days ಆಗ್ತಾ ಇತ್ತು ನಾವು ರೀಚ್ ಆಗೋದಕ್ಕೆ. ಗೋವಾಗ ಹಬ್ಬ ಅಂದ್ರೆ ಎಷ್ಟೊತ್ತು ಬೇಕು, ನಾವು ಒಂದು 8 hours ಬೇಕಾ ರೀಚ್ ಆಗೋದಕ್ಕೆ. ಬಟ್ ಇಲ್ಲ, ಆತರ ಆಗ್ತಾ ಇರ್ಲಿಲ್ಲ. ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ. ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ, ಸಿನಿಮಾ ಹಿಂದೆ ಇದ್ದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂತ ಪ್ರಾಪರ್ಟಿಗಳಾಗಿರ್ಬೋದು, ವೆಹಿಕಲ್ಸ್ ಗಳಾಗಿರ್ಬೋದು, ಪ್ರತಿಯೊಂದೂ ತುಂಬಾನೇ ಮೇಜರ್ ರೋಲ್ ನ ಪ್ಲೇ ಮಾಡಿದೆ. ಸೊ ಎಲ್ಲಾನು ಒಂದು ಜರ್ನಿ ಆಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾನ ಯಾವಾಗ್ಲೂ ಹೇಳ್ತಾ ಇದ್ರು, ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನ್ಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲುಕ್ ಬಿಟ್ಕೊಡಂಗಿಲ್ಲ, ಒಂದು ವಿಷಯ ಏನಾಗಿಲ್ಲ, ಅದು ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳ್ಬೇಕು ಬಿಡುವ ಅನ್ನೋ ರೇಂಜಿಗೆ ಆಗ್ಬಿಡಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅವರು ಎಷ್ಟು ಪೇಶನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ
ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿ ಒಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟು ಮಟ್ಟಿಗೆ ಅವರು ಮತ್ತೆ ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 years ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದೆ, ಎವ್ರಿ ಡೇ ಅಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನೊಂದು ಕ್ಯಾರೆಕ್ಟರ್ನ ಹುಡ್ಕೋದಿಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು ಯಾವ್ದೋ ಮಾಡೆಲ್ ತರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲಾ ಕಡೆನೂ ಎಲ್ಲಾ ಕ್ಯಾರೆಕ್ಟರ್ಸ್ ನ ಹುಡ್ಕುವಂತ ಪ್ರಯತ್ನದಲ್ಲೇ ತುಂಬಾ ದಿನಗಳನ್ನ ಕಳೆದಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, ಅವರಿಗೆ ಫಸ್ಟ್ ಫೀಚರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದ್ರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾಲೈನ್ ಇರುವಂತ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟರ್ಗೆ. ಅಂಡ್ ಶಾರ್ಟ್ ಹೇರ್ ಕಟ್ ಇರುವಂತ ಹುಡುಗಿ ಬೇಕಾಗಿತ್ತು. ಸೊ ಅಂಡ್ ಫಿಟ್ನೆಸ್ ನೀಟ್ ಆಗಿರ್ಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು ಆ ಕ್ಯಾರೆಕ್ಟರ್ಗೆ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂತ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಅವರು ಡೀಟೇಲ್ ಆಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ಲಿಲ್ಲ ಆ ಕ್ಯಾರೆಕ್ಟರ್ನ, ಅದಕ್ಕೆ ನನ್ನ ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನ್ ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡಕ್ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪ್ ಇದೆ, ಅಂದ್ರೆ 70 kg ಇದೆ. ನಾನು 70 kg ಚಪ್ಪಿ ಚೀಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನ ನೋಡ್ಬಿಟ್ಟು ನನ್ ಫೋಟೋ ನೋಡ್ಬಿಟ್ಟು ಕರ್ಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ತರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು. ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ. ಇವರು ಮತ್ತೆ ಅಭಿನ್ ಕುತ್ಕೊಂಡು ಇಬ್ರು ಮಾತಾಡೋದು, ನಮ್ಗೆ ಇವರೇ ಬೇಕು, ಆದ್ರೆ ಈ ತರ ಬೇಕು, ಏನ್ ಮಾಡಕ್ಕಾಗತ್ತೆ ಅದನ್ನ. ನಾನಂದೆ, ರೋಹಿತ್ ನಾನು ಇರ್ತೀನಿ, ಆದ್ರೆ ನನ್ಗೆ ಆಗೋದ್ ಕಷ್ಟ ಇದೆ, ನಾನು ಏನ್ ಮಾಡ್ಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವ್ರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನ್ಸುತ್ತೆ, ಮೇ ಜೂನ್ ಅಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾನೇ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರ್, ಈ ಎಫೆಕ್ಟ್ಸ್, ಈ ಕಲರಿಂಗ್ ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗ್ಲೇಬೇಕು. ಬಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡ್ಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು. ಸೊ ನಾನೊಂದು ಚಾನ್ಸ್ ತಗೊಂಡೆ, ನಾನು ಹೇಳ್ದೆ ನಾನು ಟ್ರೈ ಮಾಡ್ತೀನಿ ಈ ತರ ಲುಕ್ ಬರೋದಿಕ್ಕೆ ಅಂತ ಹೇಳಿ. ಡೇ ಅಂಡ್ ನೈಟ್ ನನ್ಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್, ಬೆಳಿಗ್ಗೆ 2 hours ಸಂಜೆ 2 hours, ಆಲ್ಮೋಸ್ಟ್ 10 kg 1 month ಅಲ್ಲಿ ನಾನು ಇಳಿಸ್ಬೇಕಾಯ್ತು ಈ ಸಿನಿಮಾಗೆ. ಸೊ ಬೈ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ 3ನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದ್ದಳು. ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಬೆಳಿಗ್ಗೆ ಎಲ್ಲ ಮನೆ ಹತ್ರ ವರ್ಕೌಟ್, ಸಂಜೆ ಹೋದ್ರೆ ಅಲ್ಲಿ 3 hour ವರ್ಕೌಟ್, ಊಟ ಇಲ್ಲ, ಏನಿಲ್ಲ. ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವ್ರು ಮುಸ್ಲಿಂ, ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು. ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದ್ರೂ ಚಿಕನ್ ಅಥವಾ ರೈಸ್ ಕೊಡದೆ ಕಳಿಸ್ತಾರ, ಅವ್ರು ಮಾಡಿ ಕಳ್ಸಿದ್ರು ನನ್ನನ್ನ. ಅಂದ್ರೆ ನಿಮ್ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಹಣ್ಣು, ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ, ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರುವಂತ ಫ್ರೈ, ಅದನ್ನ ಹಾಕಿ ಕಳ್ಸಿದ್ರು. ಪಾಪ ಅವರೇ ಬೇಜಾರ್ ಮಾಡ್ಕೊಳ್ಳೋ ಲೆವೆಲ್ ಎಲ್ಲ ಆಗೋಗ್ಬಿಡಿತ್ತದು. ಸೊ ಈ ತರ ವರ್ಕೌಟ್ ಮಾಡಿ ಒಂದು 10 kilos ಹಿಂಗೋ ಮಾಡ್ದೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್, ತುಂಬಾ ಜನ ಆಕ್ಚುಲಿ ಇಷ್ಟನೂ ಪಟ್ಟಿದ್ದಾರೆ. ತುಂಬಾ ಜನ ಅದನ್ನ ನೋಡಿ ನಿಮ್ಗೆ ಇದ್ ಚೆನ್ನಾಗ್ ಕಾಣಿಸಲ್ಲ, ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ. ನನ್ಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನ್ಸುತ್ತೆ. ನಮ್ಮಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗ್ ಬರ್ಬೇಡ, ಹೋದ್ ನೀನ್ ಚೆನ್ನಾಗ್ ಕಾಣಿಸ್ತಿಲ್ಲ, ನನ್ ನೋಡಕ್ ಆಗ್ತಿಲ್ಲ ಅಂತ 4 ದಿನ ಮುಖ ನೋಡ್ರೆ ಹಿಂಗ ಹೋಗ್ತಾ ಇದ್ರು. ನಾನೊಂಥರ ಯಾವ್ದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವ್ದೋ ಇವ್ರ ತರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ, ನನ್ಗೆ ಪ್ರಾಣಿ ತರಾನೇ ಕಾಣಿಸ್ತಾ ಇರ್ತೀನಿ ಅನ್ಸುತ್ತೆ. ಸೊ ಹಿಂಗೋ ನಮ್ಮಮ್ಮ ಮುಂದೆ ಕಾಣಿಸ್ಕೊಳ್ಳೋಕೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾನು. ಈ ತರ ಚಾಲೆಂಜಸ್ ಅಂದ್ರೆ ಫಸ್ಟ್ ಪ್ರೀ ಶೂಟಿಂಗ್ ಅಲ್ಲಿ ಈ ತರ ಎಲ್ಲ ಒಂದು ಚಾಲೆಂಜಸ್ ಆಯ್ತು. ಜಸ್ಟ್ ಫಾರ್ ಫಸ್ಟ್ ಲುಕ್ಗೋಸ್ಕರ ಇವ್ರು ಇಷ್ಟೊಂದೆಲ್ಲ ಟೈಮ್ ತಗೊಂಡು ನನ್ ಕೈಲೂ ಅದನ್ನ ವರ್ಕ್ ಮಾಡಿಸಿ ಅಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ. ಯಾವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು, ದೆನ್ ಮೂವ್ ಆನ್ ಆದ್ವಿ. ಇಲ್ಲಾಂದ್ರೆ ಸಿನಿಮಾನ ರಿಜೆಕ್ಟ್ ಆಗ್ತಾ ಇದ್ನೋ ಏನೋ ಗೊತ್ತಿಲ್ಲ. ಹೇರ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದೀನಿ, ಇನ್ನೇನ್ ಮಾಡಕ್ಕಾಗತ್ತೆ, ಅವ್ರಿಗೆ ಏನು ಹೇಳೋಕೊಳಗಲ್ಲ, ಏನು ಮಾಡಕ್ಕಾಗಲ್ಲ. ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಡ್ ಹೊಸ ಕ್ಯಾರೆಕ್ಟರ್ಗಳನ್ನ ಪ್ರಯತ್ನ ಅಂದ್ರೆ ಟ್ರೈ ಮಾಡೋದಿಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಸೊ ನನ್ಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡಕ್ ಇಷ್ಟ ಆಗ್ಲಿಲ್ಲ. ಆಸ್ ಎವ್ರಿ ಒನ್ ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆಸ್ ಇಟ್ ಈಸ್ ರಿಸೆಂಬಲ್ ಮಾಡತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರ್ಬೇಕು, ನನ್ನನ್ನ ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ನನ್ನನ್ನ ನಾನು ಈ ತರ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೂ ಒಂದು ಖುಷಿ ಇತ್ತು.
ಹಾಗಾಗಿ ಅದಕ್ಕೆ ಏನ್ ಎಫರ್ಟ್ ಬೇಕು ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ. ಅವತ್ ಹಾಕಿರೋ ಎಫರ್ಟ್ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಆಕ್ಚುಲಿ ಇದ್ರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾ ಇದ್ರು ಚೆನ್ನಾಗ್ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜವಾಗ್ಲೂ ತೃಪ್ತಿ ಅಂತ ಅನ್ನಿಸ್ತು. ಎಂಟೈರ್ ಸಿನಿಮಾ ಜರ್ನಿ 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 ಒಂದಿನ ಅಲ್ಲ 2 ದಿನ ಅಲ್ಲ, ತುಂಬಾ ತಿಂಗ್ಳುಗಟ್ಲೆ, ಅಂದ್ರೆ ಮನೆ ಬಿಟ್ಟು ಹೋಗಿ ಎರಡೆರಡು ಸರಿ ಒಂದೊಂದ್ಸರಿ ಶೂಟ್ ಸರಿ ಹೋಗ್ಲಿಲ್ಲ ಅಂತ ಬಿಟ್ಟು ಗೋಗಿ ಒಂದ್ಸರಿ ಹೋಗಿ 1.5 ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು 4-5 ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದೀವಿ. ಅಂಡ್ ಉತ್ತರಾಖಂಡ್ ಅಲ್ಲಿ ನಾನು ಸೆಕೆಂಡ್ ಬಿಗ್ ಬಾಸ್ ಆದ್ಮೇಲೆ ಇವ್ರು ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ರು ನಾನು ಬರ್ಲಿ ಅಂತ ಹೇಳಿ. ಮಧ್ಯದಲ್ಲಿ ನಾನ್ ಬ್ರೇಕ್ ತಗೊಂಡ್ ಹೋಗಿ ಬಂದು ನಂತರ ಉತ್ತರಾಖಂಡ್ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ವಿ. ಸೊ ಅದೆಲ್ಲ ತುಂಬಾನೇ ಚೆನ್ನಾಗ್ ಬಂದಿದೆ. ಶಾರ್ಟ್ಸ್ ಗಳಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಅಭಿನ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿ ಒಂದು ಏನು ಗಾಡಿಯಲ್ಲಿರೋ ತೆಗ್ದಿರೋಂತ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ ಅಂಡ್ ಡ್ರೋನ್ ಶಾರ್ಟ್ಸ್ ಪ್ರತಿ ಒಂದು ನಾರ್ಮಲ್ ಆಗಿ ಎಲ್ಲೂ ಯಾವ್ದನ್ನು ಬ್ಲಾಕ್ ಮಾಡ್ದ ಹಾಗೆ ಯಾರಿಗೂ ಜನರಿಗೂ ಡಿಸ್ಟರ್ಬ್ ಆಗದೆ ಇರೋ ತರ ಇಲ್ಲಲ್ಲ, ಮಹಾರಾಷ್ಟ್ರ ಗೋವಾ ಎಲ್ಲಾ ಕಡೆನೂ ಶೂಟ್ ಮಾಡಿದೀವಿ. ಸೊ ಈ ವಾಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ನ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಭಿನ. ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್. ಸರ್ಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಆಫೀಸ್ ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಬಿಟ್ಟಿದ್ರು ಒಂದಷ್ಟು ದಿನ. ನಮ್ಗೆಲ್ಲ ಏರ್ಪೋರ್ಟ್ ರೋಡ್ ಅಂತ ಅಂದ್ರೆ ನಮ್ಗೊಂದ್ ಮನೆ ಇದೆ ಅನ್ನೋ ತರ ಫಿಕ್ಸ್ ಆಗ್ಬಿಟ್ಟಿದ್ವಿ. ಆಲ್ಮೋಸ್ಟ್ 1 ಇಯರ್ ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ವಿ. ಮೇಡಮ್ ಪಾಪ ಮಹಾರಾಷ್ಟ್ರ ಇಂದ ಬಂದು ಶಿ ಯೂಸ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್, ಅವರು ಅವರ ಹಸ್ಬೆಂಡ್ ಎಲ್ಲ ಬಂದು ಇಟ್ ವಾಸ್ ಅಮೇಸಿಂಗ್. ಟೋಟಲ್ ಜರ್ನಿನ ಇವತ್ತು ನೆನ್ಸ್ಕೋತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಫೀಲಿಂಗ್ ಅನ್ಸುತ್ತೆ. ಅಂಡ್ ಐ ಮೇಡ್ ಲಾಟ್ ಆಫ್ ಫ್ರೆಂಡ್ಸ್. ನಾರ್ಮಲ್ ಸಿನಿಮಾ ಅಂತ ಬಂದ್ರೆ 2 ತಿಂಗಳು 3 ತಿಂಗಳು ಕೆಲಸ ಆಯ್ತು ಹಾಗೆ ಮುಗೀತು ಅಂತ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ಟ್, ನಮ್ಮ ಮ್ಯಾನೇಜ್ಮೆಂಟ್ ಟೀಮ್, ಎವ್ರಿಬಡಿ ಒಂಥರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ. ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆಕ್ಚುಲಿ ಇವತ್ತು. ಸೊ ಎಂಟೈರ್ ಟೀಮ್ ತುಂಬಾನೇ ಕಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾನೇ ಏನ್ ಹೇಳ್ತಾರೆ ವರ್ಷಗಟ್ಲೆ ತಗೊಂಡಿದ್ದಾರೆ. ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ. ಖಂಡಿತವಾಗಿ 1836 ಪಿಕ್ಚರ್ಸ್ ಅರ್ಪಿಸ್ತಾ ಇರುವಂತಹ ಮೊದಲ ಸಿನಿಮಾ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾದ ಟೈಟಲ್ ಲಾಂಚ್ ಹಾಗೂ ನಮ್ಮ ಬ್ಯಾನರ್ ನ ಲೋಗೋ ಲಾಂಚ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಸೊ ಮೊದಲಿಗೆ ನಮ್ಮ 1836 ಈ ಒಂದು ಬ್ಯಾನರ್ ನಿಂದ ಬರ್ತಾ ಇರುವಂತಹ ಪ್ರಪ್ರಥಮ ಸಿನಿಮಾ ನಮ್ಮ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಪಾರು ಯಾರು, ಪಾರ್ವತಿ ಯಾರು, ಎಲ್ಲ ಕನ್ಫ್ಯೂಷನ್ಸ್ ನ ಇವತ್ತು ಕ್ಲಿಯರ್ ಮಾಡೋದಕ್ಕೆ ನಮ್ಮ ಸಿನಿಮಾ ತಂಡ ನಿಮ್ಮ ಮುಂದೆ ಸಜ್ಜಾಗಿದ್ದಾರೆ. ಸೊ ಮೊದಲಿಗೆ ನಮ್ಮ ಬ್ಯಾನರ್ ಅನ್ನ ನಿಮಗೋಸ್ಕರ ಪರಿಚಯ ಮಾಡ್ಕೊಡ್ತಾ ಇದೀವಿ. ಯಾಕಂದ್ರೆ ಇದು ನಮ್ಮ ಬ್ಯಾನರ್ ನಿಂದ ಬರ್ತಾ ಇರುವಂತ ಪ್ರಪ್ರಥಮ ಸಿನಿಮಾ 1836. ಸೊ ಏನಪ್ಪಾ ಇದು 1836? ಇದ್ರ ಹಿಂದೆ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಟೋರಿ ಇದೆಯಾ, ಅಥವಾ ಏನಕ್ಕೆ 1836 ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಬ್ಯಾನರ್ ನ ಅಂದ್ರೆ ಸಂಸ್ಥೆಯ ನಮ್ಮ ನಿರ್ಮಾಪಕರು ತಿಳಿಸ್ಕೊಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ, ಸೂಕ್ತವಾಗಿರುತ್ತೆ ಅಂತ ನಾನು ಭಾವಿಸ್ತಾ, ಮೊದಲಿಗೆ ನಮ್ಮ 1836 ಚಿತ್ರದ ಪ್ರೊಡ್ಯೂಸರ್ ಹಾಗೂ 1836 ಬ್ಯಾನರ್ ಅನ್ನ ಸ್ಥಾಪಿಸಿರುವಂತಹ ನಮ್ಮ ಪ್ರೊಡ್ಯೂಸರ್ ಆಗಿರುವಂತಹ PB ಪ್ರೇಮ್ನಾಥ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ. ಕ್ಯಾನ್ ವಿ ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್ ಸರ್? ತಿಳಿಸ್ಕೊಡೋಕ್ಕಿಂತ ಮುನ್ನ ಮೇ ನೌ ರಿಕ್ವೆಸ್ಟ್ ಅವರ್ ಪ್ರೊಡ್ಯೂಸರ್ ಸರ್ ಟು ಪ್ಲೀಸ್ ಅನ್ವೀಲ್ ದ ಲೋಗೋ, ದ ಬ್ಯಾನರ್. ಎಸ್ ಸರ್. 1836 pictures. ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ನಿರ್ಮಾಪಕರ ಪಾದಾರ್ಪಣೆ ಆಗಿದೆ. ಸೊ ಇವರ ಮೊದಲ ಸಿನಿಮಾ ಕನ್ನಡದಲ್ಲೇ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತ ಶ್ರೀ PB ಪ್ರೇಮ್ನಾಥ್ ಸರ್ ಅವರು. ಸಿನಿಮಾದ ಬಗ್ಗೆ ಅವರು ಏನಕ್ಕೆ ಈ ಒಂದು ಡಿಸಿಷನ್ ನ ತಗೊಂಡ್ರು, ಸಿನಿಮಾನ ನಿರ್ಮಿಸ್ಬೇಕು ಅನ್ನೋದು ಎಲ್ಲರನ್ನ ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಂದ್ರೆ ತಿಳಿಸ್ಕೊಡ್ತಾರೆ. ಜೊತೆಗೆ ಸರ್ ಇವಾಗ ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಕೂಡ ಮಾಡ್ತಾರೆ. ನಂತರದಲ್ಲಿ ಎಲ್ಲರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಮಾತಾಡಿಸುವಂತ ಪ್ರಯತ್ನ. ಸರ್ ನೀವ್ ಇವಾಗ ಲಾಂಚ್ ಮಾಡ್ಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಸೇ ಟೈಟಲ್ ಲಾಂಚ್ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಐ ಥಿಂಕ್ ಫಸ್ಟ್ ಆಫ್ ಆಲ್ ಸರ್ 1836 ಪಿಕ್ಚರ್ಸ್ ಬಗ್ಗೆ ಹೇಳಿ, ಅದಾದ್ಮೇಲೆ ಲಾಂಚ್ ಮಾಡೋಣ. ಸೊ ಫ್ರಮ್ ದ ಬ್ಯಾನರ್ 1836 ಪಿಕ್ಚರ್ಸ್ ಟೈಟಲ್ ಲಾಂಚ್ ಅಂತ. Okay, this is a unique name that we have got. ಎಲ್ಲರಿಗೂ ಫಸ್ಟ್ ನಮಸ್ಕಾರ.
ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತೈತೆ, but I can understand, but not very fluent in responding. So, name of the company what we formed is 1836. So we have some logic for it. 18 doubles to 36. So as and when we grow, we want to just double and grow. So that's why 18 doubles to 36. 18 adds to 9 and 36 also adds to 9. So it's a unique number. 9, when it is joined with anything, it helps in the growth. So that's why we looked at 1836. So that's the name of the company. Okay. And this is my first movie, Kannada movie. Thanks to all the team who have come here and made it happen. So it's really come out well. I wish all of you to take a look at it and then promote this movie to the best possible way. Okay, the title of the movie is called #Paru Parvati. So we launched that movie here. ಲಾಂಚ್ ನಮ್ಮ ಸಿನಿಮಾದ ನಿರ್ಮಾಪಕರು ಮಾಡಿದ್ರು. ಸೊ ಟೈಟಲ್ ಲಾಂಚ್ ಅಲ್ಲಿ ಗೊತ್ತಾಯ್ತು ಇಟ್ಸ್ ಅಬೌಟ್ ಟ್ರಾವೆಲ್, ಯಾಕಂದ್ರೆ ಬ್ಯಾಕ್ ಪ್ಯಾಕ್, ಗಾಡಿಗಳು, ರಸ್ತೆ ಇವೆಲ್ಲವೂ ಕಾಣ್ತಾ ಇತ್ತು. ಆದ್ರೆ ನಮ್ಮ ನಿರ್ದೇಶಕರು ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಜೊತೆಗೆ ಇಡೀ ಸಿನಿಮಾ ತಂಡದವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಪ್ರೊಡ್ಯೂಸರ್ ಆಗಿರುವಂತಹ ಶ್ರೀ PB ಪ್ರೇಮ್ನಾಥ್ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾಗೆ ಮೊದಲಿಗೆ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ತಿಳಿಸ್ಕೊಡೋದಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಕ್ಕೆ ಕತೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನ ವಹಿಸಿರುವಂತಹ ನಮ್ಮ ನಿರ್ದೇಶಕರನ್ನ, ಇವರು 2014ರಿಂದ ಶಿವರಾಜ್ ಕುಮಾರ್ ಅವರ ಶಿವಲಿಂಗ ಫಿಲಂ ಅಲ್ಲೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ, P. ವಾಸು ಸರ್ ಅವರ ಅಸಿಸ್ಟೆಂಟ್ ಆಗಿ, ಅಳಿದು ಉಳಿದವರು, ಕರಿಯಾಟು, ಕೋಟಿಗೊಬ್ಬ, ಸಖತ್, ಗಣೇಶ ಅವರ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಈ ಎಲ್ಲಾ ಸಿನಿಮಾಗೂ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿ ಈಗ ಅವರ ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಈ ಒಂದು ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಹಾಗೂ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ನಮ್ಮ ನಿರ್ದೇಶಕರಾಗಿರುವಂತಹ ರೋಹಿತ್ ಕೀರ್ತಿ ಅವರು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ಮೀಡಿಯಾದವರಿಗೆ ನನ್ನ ಕಡೆಯಿಂದ ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು. ಸೊ ಬೇಸಿಕ್ಲಿ ಈ ಸಿನಿಮಾ ಜಾನ್ರ ಬಂದು ಅಡ್ವೆಂಚರ್ ಡ್ರಾಮಾ. ಸೊ ಇದನ್ನ ಈ ಕ್ಯಾರೆಕ್ಟರ್ ಬಂದು 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದರಲ್ಲಿದೆ. ಅದನ್ನ ಒಂದು ಪಾಯಲ್ ಕ್ಯಾರೆಕ್ಟರ್ನ ದೀಪಿಕಾ ಅವ್ರು ಮಾಡಿದ್ದಾರೆ, ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವ್ರು ಮಾಡಿದ್ದಾರೆ, ಇನ್ನೊಂದು ಫವಾಜ್ ಅಶ್ರಫ್ ಅವರು. ಇದು ಬೇಸಿಕ್ಲಿ ಜರ್ನಿ ಸಬ್ಜೆಕ್ಟ್ ಇದು. ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದ್ರೆ ಇದರಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ. ಅಡ್ವೆಂಚರ್ ಏನಕ್ಕೆ ಅಂತಂದ್ರೆ ನಾವು ಪ್ರತಿಯೊಬ್ಬರು ಒಂದು ಕಂಫರ್ಟೇಬಲ್ ಝೋನ್ ಅನ್ನ ಬಿಟ್ಟು ಅದನ್ನ ಹೊರಗಿನ ಪ್ರಪಂಚ ನೋಡ್ಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ. ಸೊ ಹಾಗಾಗಿ ಇದು ಜಾನ್ರ ಅಡ್ವೆಂಚರ್ ಡ್ರಾಮಾ ಆಗಿದೆ. ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದೀವಿ, ಅಂದ್ರೆ ಪ್ರೊಡಕ್ಷನ್ ಹೌಸ್ ಮತ್ತೆ ಟೈಟಲ್ನ. ಸೊ ಅಷ್ಟೇ ಹೇಳ್ಬೋದು. #ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕ್ ಅಲ್ಲಿ ರಿವೀಲ್ ಮಾಡ್ತಾ ಇದೀವಿ ಸಿನಿಮಾದು. ಸೊ ಈಗ ತುಂಬಾ ಜನ ಪ್ರಶ್ನೆನ ಏನ್ ಕೇಳ್ತಾರೆ ಅಂದ್ರೆ, ದೀಪಿಕಾ ಅವ್ರ ಪಾಯಲ್ ಮೇನ್ ಕ್ಯಾರೆಕ್ಟರ್ ಇದೆ, ಸೊ ಇದ್ಯಾರು ಅಂತ, ಪಾರು ಯಾರು, ಪಾರ್ವತಿ ಯಾರು ಅನ್ನೋದು ಇದೆ. ಸೊ ಆ ಕುತೂಹಲ ಹಂಗೆ ಇಲ್ಲಿ ಸದ್ಯದ ಮಟ್ಟಿಗೆ, ಯಾಕೆಂದ್ರೆ ನಾವು 3 ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದೀವಿ ಒನ್ ಬೈ ಒನ್. ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದೀವಿ. ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀವಿ. ಸೊ ಅದೇ ರೀತಿ 3 ಕ್ಯಾರೆಕ್ಟರ್ನ ನಾವು ವಿಭಿನ್ನವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, 4ನೇ ಕ್ಯಾರೆಕ್ಟರ್. ಅದು ಸ್ವಲ್ಪ ಸದ್ಯಕ್ಕೆ ಹೇಳಲ್ಲ, ಅದನ್ನ ನಾವು 4ನೇ ಪ್ರಮೋಷನಲ್ ಆಗಿ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಈ ಸಿನಿಮಾ ಶುರು ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಸಿನಿಮಾ ಇವಾಗ. ಸರ್ ಬೇಸಿಕ್ಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು, ಗೋವಾ, ಮಹಾರಾಷ್ಟ್ರ, ಸೊ ಟಿಲ್ ಉತ್ತರಾಖಂಡವರೆಗೆ ಹೋಗುತ್ತೆ ಇದು. ಖಂಡಿತವಾಗ್ಲು 0 ಬಜೆಟ್ ಹೋಗಿಲ್ಲ. 0 ಬಜೆಟ್ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಸಹ. ಸೊ ನಾವೀಗೇನು ಟೈಟಲ್ ಅಲ್ಲಿ ತೋರಿಸಿದ್ವಿ, ಪ್ರತಿಯೊಂದು ಆ ಬ್ಯಾಗ್ ಇರ್ಬೋದು, ಬುಕ್ ಇರ್ಬೋದು, ಕಾರ್ ಇರ್ಬೋದು, ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ಇದು ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ.
ಈ ಕಥೆಗೆ ಇನ್ಸ್ಪಿರೇಷನ್ ಬಂದು ಈಗ ತುಂಬಾ IT ಕಂಪನಿನಲ್ಲಿ ತುಂಬಾ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದಾರೆ. ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದ್ರೆ ಬರೀ ಹುಡುಗರು ಹೋಗೋದು ಆ ತರದಿತ್ತು. ಇವಾಗ ಹುಡುಗಿರು ಕೂಡ ತುಂಬಾ ಜನ ಹೋಗ್ತಾ ಇದಾರೆ. ಸೊ ಇದು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸೊಸೈಟಿನಲ್ಲಿ ನಡೀತಿರುವಂತ ತುಂಬಾ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ತೋರಿಸಿದೀವಿ. ಸಾರಿ, ಬೇಸಿಕಲಿ ಇದು ಫ್ಯಾಮಿಲಿಲಿ ನಡೆಯುವಂತ ಒಂದು ವಿಷಯ. ಅಂದ್ರೆ ಪ್ರತಿಯೊಬ್ಬ ಜನರಿಗೂ ಪ್ರೆಸೆಂಟ್ ಲೈಫ್ ಮತ್ತೆ ಪಾಸ್ಟ್ ಲೈಫ್ ಎರಡೂನು ಇದ್ರಲ್ಲಿ ನಾವು ತೋರಿಸ್ತಿದೀವಿ. ಎಲ್ಲಾ ಕ್ಯಾರೆಕ್ಟರ್ಗೂ ಇರುತ್ತೆ, ಸ್ಪೆಷಲಿ ಪಾಯಲ್ ಕ್ಯಾರೆಕ್ಟರ್ಗೂ ಕೂಡ ಅವ್ರದ್ದು ಫ್ಲಾಶ್ ಬ್ಯಾಕ್ ಕೂಡ ಇದೆ ಇದರಲ್ಲಿ. ಇಲ್ಲ ಸರ್, ಆ ಥರದ್ದೇನಿಲ್ಲ. ಎಸ್ ಇಮ್ಯಾಜಿನೇಷನ್. ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವ್ರು ಇರ್ತಾರೆ ಕೊನೆವರೆಗೂ. ರಿಲೀಸ್ ಆದ್ಮೇಲೆ ಕೂಡ ಅವರು ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ. ಇವಾಗ ಮಾರ್ಕೆಟಿಂಗ್ದು ತುಂಬಾ ಒಳ್ಳೆ ಐಡಿಯಾಸ್ ಇದೆ, ಪ್ಲಾನ್ಸ್ಗಳು ನಾವು ಮಾಡ್ಕೊಂಡಿದೀವಿ. ಅಂದ್ರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದೀವಿ ಅಂದ್ರೆ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದ್ರೆ ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ. ಏನಾಗುತ್ತೆ ಅಂದ್ರೆ ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನೋ ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ. ಯಾಕೆಂದ್ರೆ ಇದು ಬೇಸಿಕಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ. ನಮಗೆ ಹೇಳಕ್ಕಲ್ಲ, ಇದು ತುಂಬಾ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ. ಸೊ ಒಂದಿನ ಶೂಟ್ ಮಾಡ್ಬೇಕಾಗಿತ್ತು, ಒಂದಿನ ಏನೋ ಮಳೆ ಬಂತು, ಹಾಗಾಗಿ ನಾವು ತುಂಬಾ ಡಿಲೇ ಆಗೋ ಚಾನ್ಸಸ್ಗಳು ಇದ್ದಿರೋದ್ರಿಂದ ನಾವು ಅನೌನ್ಸ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಇದ್ರೆ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲಾನ್ ಮಾಡಿದೀವಿ. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಸರ್ ಸಿನಿಮಾದಲ್ಲಿ ಒಟ್ಟು ಮೇಜರ್ ಆಗಿ 5 ಸಾಂಗ್ ಇದೆ, ಎಲ್ಲಾನು ಟ್ರಾವೆಲ್ ಓರಿಯೆಂಟೆಡ್. ಅದ್ರ ಜೊತೆಗೆ 4 ಬಿಗ್ ಸಾಂಗ್ ಕೂಡ ಬರ್ತಾ ಇದೆ ಅದರಲ್ಲಿ. ಫಸ್ಟ್ಲಿ ಅಭಿನ್ ರಾಜೇಶ್ DOP ಅಂಡ್ CK ಕುಮಾರ್ ಎಡಿಟರ್ ಅವರು, ಅಂಡ್ R ಹರಿ, ಅಂಡ್ ಅಫ್ಕೋರ್ಸ್ ನಾಗಾರ್ಜುನ್ ಶರ್ಮಾ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ತುಂಬಾ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಅಂಡ್ ಸ್ಪೆಷಲ್ ನಮ್ಮ ಸಿನಿಮಾದಲ್ಲಿ ತುಂಬಾ ಚಾಲೆಂಜಿಂಗ್ ಇತ್ತು ಅವರಿಗೆ ಸಾಹಿತ್ಯಗಳನ್ನ ಬರೆಯೋದು. ಅಂದ್ರೆ ನಾವು ತುಂಬಾ ಪಯಣದ ಬಗ್ಗೆ ತುಂಬಾ ನಾವು ರಿಸರ್ಚ್ ಮಾಡಿ ಬರಿಬೇಕಾಗಿ ಬಂತು. ಅಂಡ್ ಇದರಲ್ಲಿ ಬರೋ ಕಂಪ್ಲೀಟ್ ಸಾಂಗ್ಸ್ಗಳು ಎಲ್ಲ ಯಾವ್ದು ಕೂಡ ಒಂದು ಹೊಸ ಜಾನ್ರ ನಾವು ಹೇಳಿ, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ. ಸರ್ ಬೇಸಿಕ್ಲಿ ಅವರೇ ತುಂಬಾ ಇನ್ಸ್ಪಿರೇಷನು. ನಾನ್ ನಿಜವಾಗ್ಲೂ ಅದೃಷ್ಟವಂತ. ಅಂದ್ರೆ ಯಾಕೆ ಲಕ್ಕಿ ಅಂತಂದ್ರೆ ಅವ್ರದ್ದು ಪ್ಲಾನ್ಸ್ ಏನಿದೆಯೋ, ಇಲ್ಲ ನಾನು ಫಸ್ಟ್ ಶಿವಲಿಂಗ ವರ್ಕ್ ಮಾಡಿದ್ದು, ಅದಕ್ಕೆ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ ಫಸ್ಟ್ಗೆ. ಅದಾದ್ಮೇಲೆ ಮಿಸ್ಟರ್ ಜಾನಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರೊತ್ತಿಗೆ ವರ್ಕ್ ಮಾಡಿದ್ದೆ. PK ದಾಸ್ ಅವರು ಫಸ್ಟ್ ಡೈರೆಕ್ಷನ್. ಅದಾದ್ಮೇಲೆ ಅಳಿದುಳಿದವರಿಂದ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಕೋಟಿಗೊಬ್ಬ 3ಗೆ ಒಂದು ಶೆಡ್ಯೂಲ್ ವರ್ಕ್ ಮಾಡಿದ್ವಿ, ಫಾರಿನ್ ಶೆಡ್ಯೂಲ್ ಅಲ್ಲಿ. ಅದಾದ್ಮೇಲೆ ಫುಲ್ ಇದು ಸಖತ್ ಸುನಿ ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೆ ನಾನು. ಸೊ ಟೋಟಲ್ ಆಗಿ ಕರಿಯರ್ ಒಂದು 10 ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಚಿತ್ರದ ನಿರ್ಮಾಪಕರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಇವರು ಕಳೆದ 30 ವರ್ಷಗಳಿಂದ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇಟ್ಸ್ ಅ ಟ್ರಾನ್ಸ್ಫರಬಲ್ ಜಾಬ್. ಹಾಗಾಗಿ ಅವರು ಚೆನ್ನೈ ಆಗಿರ್ಬೋದು ಅಥವಾ ಕೇರಳ ಆಗಿರ್ಬೋದು, ಕಲ್ಕತ್ತಾ, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರ ಒಂದು IT ಕಂಪನಿಯ ಜರ್ನಿಯನ್ನ ಮುಂದುವರಿಸಿ ಕೊನೆಗೆ ಅವರು ಬ್ಯಾಂಗ್ಳೂರ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ IT ಕಂಪನಿಯಿಂದ ರಿಟೈರ್ಡ್ ಆದ್ಮೇಲೂ ಕೂಡ ಅವರು ಅವ್ರದೇ ಒಂದು IT ಫರ್ಮ್ ಅನ್ನ ಸ್ಟಾರ್ಟ್ ಮಾಡಿ ಅದರ ಜೊತೆಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಸೊ ಅವರ ಪ್ಯಾಷನ್ ಏನಪ್ಪಾ ಅಂದ್ರೆ, ಚಿಕ್ಕ ವಯಸ್ಸಿಂದ ಸಾಕಷ್ಟು ಸಿನಿಮಾಗಳನ್ನ ಅವರು ನೋಡ್ತಾ ಬರ್ತಾ ಇದ್ರಂತೆ. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಸಿನಿಮಾದ ಬಗ್ಗೆ ಇರುವಂತಹ ಒಂದು ಪ್ರೀತಿ
ಪ್ರೊಡ್ಯೂಸರ್ ಕೂಡ ಆಗ್ಬೇಕು, ನಾನು ಸಿನಿಮಾ ರಂಗಕ್ಕೆ ಯಾವ ರೀತಿ ಬರ್ಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ದೆನ್ ಈ ಥಾಟ್ ಲೈಕ್ ಅವರ ಒಂದು 1836 ಪಿಕ್ಚರ್ಸ್ ನಡಿ ಒಂದು ಸಿನಿಮಾನ ಹೊರತಂದ್ರೆ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಅವ್ರ ಕಂಪನಿ ಒಂದು ಟೈಟಲ್ ಕೂಡ, ಅವ್ರ ಕಂಪನಿ ಹೆಸರು ಕೂಡ, ಅವರ ಪರ್ಸನಲ್ IT ಕಂಪನಿ ಏನ್ ಅವರು ರಿಟೈರ್ಡ್ ಆದ್ಮೇಲೆ ಪ್ರಾರಂಭ ಮಾಡಿದ್ರು ಅದ್ರದ ಒಂದು ಟೈಟಲ್ ಕೂಡ 1836 ಹೆಸರು. ಸೊ ಹಾಗಾಗಿ ಇಸ್ ವೆರಿ ಕನೆಕ್ಟೆಡ್ ಟು 1836 ಅಂತ ಹೇಳ್ಬೋದು. ಅಂಡ್ ಜೊತೆಗೆ ಕನ್ನಡದಲ್ಲಿ ಒಂದು ಫಸ್ಟ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅವ್ರು ಮನ್ಸ್ ಮಾಡಿದ್ದಾರೆ. ಅಂಡ್ ಅವ್ರ ಫ್ಯಾಮಿಲಿ ನಮ್ ಜನರಲಿ ಕೇಳ್ತಾ ಇದೆ, ಸರ್ ರಿಟೈರ್ಮೆಂಟ್ ಆದ್ಮೇಲೆ ಎಲ್ಲ ಆರಾಮಾಗಿರ್ಬೇಕು ಅನ್ಕೋತಾರೆ, ಬಿಕಾಸ್ ಅವ್ರ ಫ್ಯಾಮಿಲಿ ಎಲ್ಲ UK ನಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಅವ್ರಿಗಿರುವಂತ ಪ್ಯಾಷನ್ ಇಲ್ಲಿಗೆ ಅವ್ರು ಕರೆತಂದು ನಿಲ್ಸಿದೆ. ಫಸ್ಟ್ ಅವ್ರು ಮನೆಯಲ್ಲಿ ಏನ್ ಹೇಳಿದ್ರು ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನಿನ್ಗೆ ಅಂತ ಮನೆಯಲ್ಲಿ ಕೇಳಿದ್ರಂತೆ. ಬಟ್ ಸ್ಟಿಲ್ ಇಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಂದು ಬಿಡದಿರುವಂತ ಛಲದಿಂದ ಸೊ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹಂತದವರೆಗೂ ಇವಾಗ ಬಂದಿದೆ. ಐ ಥಿಂಕ್ ಹಿಸ್ ಜರ್ನಿ ಇಸ್ ಸೋ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಓವರ್ ಟು ಯು ಸರ್. Thank you. Yeah, it's been an interesting journey. Yeah. Any questions I can answer? Being in one company for 30 years in today's IT world is very difficult. You won't find anybody. But I was with ITC. Company takes care of you, and then it also transfers you to multiple locations. So it doesn't look like that you worked in one company for 30 years. I was in Chennai looking at the packaging and printing, in Hyderabad with agribusiness, in Bangalore with Infotech, and then Calcutta with FMCG. So each place that we go, the people are different, the culture is different. So it really doesn't look like that you have spent 30 years in one company. In 2004, we moved to UK. So it's been a big journey for us. In fact, the family also traveled along with me. It looked like there was a lot of disruption for the children because of the studies. But what I feel is change is very good for people, even for children. They made very good friends, where they learned new languages, new culture. So it was an amazing journey for the family itself. And then it really helped us to overcome this 30 years. Childhood, I was very fond of movies. Acting, but I was very interested in the way the film is made. I used to look at a lot of films in childhood, school, college days, first day, first show, this type. Then I was very much interested in the way it is made. Then I thought, okay, after retirement, I connected with the right people. Then I understood that I've got the right team. In any industry that you want to do, if you have a team, it will really help it to success, be successful. Yes. Correct. 18 adds 36, 9, and 36 also adds 9, and 1836 together also 9. So 9, I believe, is like an alchemist number. When associated with anything, helps in the growth. So far, it's been good for us. So, but yes. Yes, very true. Correct. In Kannada, Vishnuvardhan, Rajkumar, yeah, so all of them done very good things. It was a joint effort, but main storyline was his, and when we listened to it, it made very good sense, and then we just said okay, and then we went ahead with it. Correct. Very true, very true. I've traveled quite a lot, even in Himalayas. I've been to Kailash, Mansarovar, those kind of places, trekking. Badrinath hogide bike nalli. So correct. Correct, yeah. Thank you. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಿತ್ರದ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ಲೇಬೇಕು. ಇಟ್ ವಾಸ್ ಸೋ ಚಾಲೆಂಜಿಂಗ್, ಯಾಕಂದ್ರೆ ಸಿನಿಮಾ ಜರ್ನಿ ಮೂಲಕ ಹೋಗೋದಾಗಿರುತ್ತೆ. ಹಾಗಾಗಿ ಇಟ್ ಇಸ್ ಸೋ ಚಾಲೆಂಜಿಂಗ್ ಫಾರ್ ಎವ್ರಿ ಒನ್ ಆಸ್ ವೆಲ್ ಆಸ್ ಅವರ್ DOP ಆಲ್ಸೋ. ನೋಡಕ್ಕೆ ಕಾಲೇಜ್ ಹುಡುಗ ತರ ಕಾಣ್ತಾರೆ, ಬಟ್ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಎಬಿನ್ ರಾಜೇಶ್, ಸೊ ವೆರಿ ಸೈಲೆಂಟ್, ಬಟ್ ಅವರ ಮಾತು, ಅವರ ಕೆಲಸ ಜಾಸ್ತಿ ಮಾತಾಡತ್ತೆ. ಅಂಡ್ ಆಲ್ಸೋ ತುಂಬಾ ಕಮರ್ಷಿಯಲ್ಸ್ ಅಲ್ಲಿ, ಮ್ಯೂಸಿಕ್ ವಿಡಿಯೋಸ್ ನಲ್ಲಿ, ಡಾಕ್ಯುಮೆಂಟ್ರೀಸ್ ಅಲ್ಲಿ ಕೆಲಸ ಮಾಡಿದ್ದಾರೆ.
ಸೊ ಈಸ್ ವೆರಿ ಲೈಕ್ ಅಪ್ರಿಶಿಯೇಟ್ ಮಾಡಿದ್ದಾರೆ ಸಾಕಷ್ಟು ಜನ ಅವರ ಇನೋವೇಟಿವ್ ಟೆಕ್ನಾಲಜಿ. ಸೊ ಅದ್ರ ಮೇಲೆ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಪುಷಸ್ ದ ಬೌಂಡ್ರೀಸ್, ಏನೇ ಹೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಸೊ ದಟ್ ಈಸ್ ವೈ ಆಲ್ ದ ಚಾಲೆಂಜಸ್ ಆರ್ ಅಕ್ಸೆಪ್ಟೆಡ್ ಬೈ ಹಿಮ್. ಸೊ ಓವರ್ ಟು ಎಬಿನ್ ರಾಜೇಶ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಂದು ಕನ್ನಡ ಅಷ್ಟೊಂದು ಬರಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್. ಏನಾದರೂ ತಪ್ಪಿ ಅಂದರೆ ಕ್ಷಮಿಸ್ಬಿಡಿ. ಎನಿ ಕ್ವೆಶನ್ಸ್? I can just... Yeah, this is my officially, it's my first film in Kannada. Previously, I have not worked in... This film itself is a wonderful adventure altogether. Uh, should I explain? So basically, from the production, pre-production and post-production, like, we have started around 1.5 years back altogether this film, as Lohit narrated the story, and when I heard the script for the first time, I felt really convincing. The challenges that we faced is that in terms of the weather and the climate that we have to come across, there are times where literally we have to shoot in -4 degrees Celsius and all, in terms of few portions in the film. So it is altogether a wonderful experience, and I hope everybody will get to watch in theaters soon, and I am excited for that. Sir, I have shot this in helium red, so in different sort of lenses, because this film demands a certain texture and color tones, which audience needs to be precisely, need to feel that what actors are actually trying to perform, because this subject demands a certain technicality that you will all get to watch in film. We have shot about 108 days actually. So in that, I believe it's around 80 days, right, Lohit? 90 days, huh? Yeah, almost around roughly 90 days we have shot with the actor. Yeah, again it's 9. Yeah. ಸರ್, ಇದು ಪ್ರತಿಯೊಂದು ಘಟ್ಟದಲ್ಲೂ ನಮಗೆ ಅಡ್ವೆಂಚರ್ ಇತ್ತು, ಮತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೇಚರ್ ತುಂಬಾ ಸಪೋರ್ಟ್ ಮಾಡಿದೆ. ಅಂಡ್ 9 ಅನ್ನೋ ನಂಬರ್ ನೀವು ಹೇಗೆ ಐಡೆಂಟಿಫೈ ಮಾಡೋದು, ಅದು ನಮಗೆ ಅಷ್ಟು ಐಡೆಂಟಿಫೈ ಇರಲಿಲ್ಲ ಫಸ್ಟ್. ಮತ್ತೆ ಒಂದಿನ ನಮಗೆ ಲೈಕ್ ಪ್ರೊಡಕ್ಷನ್ ಎಲ್ಲ ಡೀಟೇಲ್ಸ್ಗಳನ್ನ ನಾವು ನೋಡ್ತಾ ಹೋಗುವಾಗ ಅಫ್ಕೋರ್ಸ್ ಇದು 9 ಅಂತಾನೆ ಬರ್ತಾ ಇತ್ತು ತುಂಬಾ ಸಲ. ಅಂಡ್ ಇನ್ನೊಂದು ವಂಡರ್ಫುಲ್ ಏನಂತಂದ್ರೆ ಅಫ್ಕೋರ್ಸ್ 888 ಅನ್ನೋದು ಒಂದು ಇವರ ಮನೆ ನಂಬರ್. ಸೊ ಅಫ್ಕೋರ್ಸ್ 888 ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅಂದ್ರೆ ಇಟ್ ಈಸ್ ಅ ವೆರಿ ಪವರ್ಫುಲ್ ನಂಬರ್ ಅಂತ. ಹಾಗೆ ಸಿನಿಮಾದು ಅಫ್ಕೋರ್ಸ್ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ತುಂಬಾ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡೋದಂದ್ರೆ ವಿಜುವಲಿ ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತೀರಿ ಸಿನಿಮಾ. ಅಂಡ್ ಸ್ಪೆಷಲಿ ಈಗ ಹೇಳ್ದಾಗೆ ಉತ್ತರಾಖಂಡಲ್ಲಿ ನಾವು ಶೂಟ್ ಮಾಡಿ ತುಂಬಾ ಚಾಲೆಂಜಿಂಗ್ ಇತ್ತು, ಅಡ್ವೆಂಚರ್ದು. ಸೊ ಅದರಲ್ಲಿ ಏನಂದ್ರೆ ಸೋಲೋ ಟ್ರಾವೆಲ್ ದೀಪಿಕಾ ಅವ್ರ ಪೋರ್ಷನ್ಸ್ ನ ಅಲ್ಲಿ ಶೂಟ್ ಮಾಡಿದ್ವಿ. ತುಂಬಾ ಹೈಟ್ ಇತ್ತು, Altitude is very high. Yeah. ಸೊ ಅಲ್ಲಿ ತುಂಬಾ ಚಾಲೆಂಜಿಂಗ್ ಇತ್ತು ನಮಗೆ. ಥ್ಯಾಂಕ್ ಯು. Thank you. Any other questions? ಎಡಿಟರ್ ಲೆಕ್ಕನೇ ಇಲ್ಲ ಸರ್. ಮಾಡಿದ್ವಿ 1 year ಮೇಲೆ ಮಾಡಿದ್ವಿ ಸರ್. ಅದು ಟೈಮ್ ಕೊಟ್ಟು ಮಾಡಿದ್ವಿ ಸರ್. ಹಾಂ ಸರ್, 8 TBದು ಇಲ್ಲಾಂದ್ರೆ 20 hard disk ಇದೆ ಸರ್. 8 TB 20 hard disk ಇದೆ. DL ರನ್ನಿಂಗ್ಗೆ 60 ಇದೆ ಸರ್. 8 TBದು 6 hard disk ರನ್ನಿಂಗ್ ಇದೆ. ಸೋರ್ಸ್ ಬಂದು 20D ಇಲ್ಲ ಸರ್, ಇದು ಒಂದೇ ಒಂದು ಸಿನಿಮಾ. ಸರ್ ಅವರು ಮಾತಾಡಲ್ಲ, ಅವ್ರ ಬಗ್ಗೆ ನಾನೇ ಹೇಳ್ಬಿಡ್ತೀನಿ. ಅವರು ಹೇಗೆ ಅಂದ್ರೆ ಫೋನ್ ಮಾಡಿ, ನಾನು ನೆನ್ನೆ ಇಡೀ ಫೋನ್ ಮಾಡ್ತಾ ಇದ್ದೆ, ಅವ್ರು ಪಿಕ್ ಮಾಡಿಲ್ಲ. ಸೊ ಆಮೇಲೆ ಲಾಸ್ಟಿಗೆ ಪಿಕ್ ಮಾಡಿದ್ರು. ಏನ್ ಮಾಡ್ತಿದ್ರು ಅಂದ್ರೆ ಅವರು ಡಬ್ಬಿಂಗ್ ಇಂಜಿನಿಯರ್ ಕೂಡ, ತುಂಬಾ ಒಳ್ಳೆ ಟೆಕ್ನಿಷಿಯನ್. ನಾನು ಲಕ್ಕಿ ಅವ್ರು ಸಿಗೋದಕ್ಕೆ, ಯಾಕೆಂದ್ರೆ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ, ಡಬ್ಬಿಂಗು ಎಲ್ಲ ಅವರೇ ನೋಡ್ಕೋತಿದ್ರು. ನೆನ್ನೆ ಫುಲ್ ಕಾಲ್ ತೆಗ್ದಿಲ್ಲ, ಯಾಕೆಂದ್ರೆ ಸರ್ ನಾನು ಬರಲ್ಲ ಅಂದ್ಬಿಟ್ರು. ಸೊ ನೀವು ಬಂದಿಲ್ಲ ಅಂದ್ರೆ ನಾನು ಮಾಡಲ್ಲ ಅಂತ ಹೇಳಿದೆ. ಐ ಮೀನ್
ಪ್ರೋಗ್ರಾಮ್. ಯಾಕೆಂದ್ರೆ ಅವ್ರು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಆ, ಆ, ತುಂಬಾ ರಶಸ್ಗಳು ತುಂಬಾ ಇತ್ತು ನಮ್ಮ ಹತ್ರ. ಯಾಕಂದ್ರೆ ಈಗ ನಾವು ಕಾರ್ ಒಳಗೆ ಶೂಟ್ ಮಾಡೋದ್ರಿಂದ 2 ಕ್ಯಾಮರಾ ಇಟ್ಟಿದ್ವಿ. ಸೊ ಕಾರು ಇವ್ರು ಓಡಿಸ್ಕೊಂಡು ಹೋಗ್ತಾ ಇದ್ರು, ಎಲ್ಲೂ ಕೂಡ ನಾವು ಟೋ ಮಾಡಿಲ್ಲ ಗಾಡಿನ, ಇವರಿಬ್ಬರೇ ಓಡಿಸಿರೋದು ಗಾಡಿನ, ದೀಪಿಕಾ ಅಂಡ್ ಪೂನಮ್ ಅವರು. ಸೊ ಇಲ್ಲಿಂದ ಆ ಮೂಲೆಗೆ ಹೋಗೋಷ್ಟಿಗೆ ತುಂಬಾ ರೋಲ್ ಆಗಿರ್ತಾ ಇತ್ತು ನಮಗೆ. ಅದೇ ರೀತಿ ಆರ್ಟಿಸ್ಟ್ಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಗಳು ಬಂತು. ಇವತ್ತು ನಾನಂತೂ ಕೌಂಟ್ ಮಾಡಿಲ್ಲ, ಅವರಂತೂ ಚೆನ್ನಾಗಿ ಕೌಂಟ್ ಮಾಡಿದ್ದಾರೆ ಎಷ್ಟು ಆರ್ಟಿಸ್ಟ್ ಇದೆ ಅಂತ. ಸೊ ಇನ್ನೊಂದು ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು, ಸಿನಿಮಾದ ತುಂಬಾ ಕನ್ಫರ್ಮಿಂಗ್, DI ಮಾಡುವಾಗ ಕನ್ಫರ್ಮಿಂಗ್ ಕೂಡ ಅವರೇ ಮಾಡಿದ್ದು. ಸೊ ಡೇ ನೈಟ್ ಎಲ್ಲ ವರ್ಕ್ ಮಾಡಿದ್ದಾರೆ. ಬೇಗ ಕೆಲಸ ಮಾಡ್ಬೇಕು, ನಾವು ಅವ್ರಿಗೆ ಫೋರ್ಸ್ ಮಾಡ್ತಿದ್ದೆ, ಬಟ್ ಅವರು ಕಣ್ಣೆಲ್ಲ ಉಚ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ಹೌದೌದು. ಇಲ್ಲ ಸರ್, ಇಲ್ಲ ಇದು ಇಲ್ಲ ಇವಾಗ ಯೂಸ್ ಮಾಡಿರೋದಲ್ಲ. ಇಲ್ಲ ಸರ್, ಇದು ನಮ್ಮ ಪೋಸ್ಟರ್ ಡಿಸೈನ್ ಅವರ ಐಡಿಯಾ. ಅದು ಅವರಿಗೆ ಥೀಮ್ ಹೇಳಿದ್ವಿ, ಅವ್ರು ಇದನ್ನೇ ಯೂಸ್ ಮಾಡಿದ್ರೆ ನಮಗೆಲ್ಲ ಇಷ್ಟ ಆಗೋಯ್ತು. ಹಳೇದು ಯಾವ್ದಿಲ್ಲ ಸರ್. ಸರ್ ಅದು ಸರ್ಪ್ರೈಸು. ಅಂದ್ರೆ ಅದು ನಿಮ್ ಕಣ್ಮುಂದೆ ಓಡಾಡ್ತಿದೆ ಇವಾಗ್ಲೂ. ನಾವ್ ಬೇಕು ಅಂತಾನೆ ಅದನ್ನ ಕೆಲವೊಂದ್ಸಲ ಯೂಸ್ ಮಾಡ್ತಿದೀವಿ, ಜನರಿಗೆ ಅದು ಕಾಣ್ಲಿ ಅಂತ. ಒಂದು ಸ್ಪೆಷಲ್ ಕಾರ್ ಇದೆ, ಅದೇ ಅದು 4ನೇ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ನೀವ್ ಹೇಳ್ದಾಗೆ ಫ್ರೈಡೆ 9ನೇ ತಾರೀಕು ಸಿಕ್ಕಿದ್ರೆ ಇಡೀ ವರ್ಲ್ಡ್ ಅಲ್ಲಿ ನಾವೇ ಲಕ್ಕಿಯೆಸ್ಟ್. ಗ್ರೇಟ್ ಸರ್. ಸರ್ ನೀವ್ ಹೇಳ್ದಾಗೆ ಆಗ್ಲಿ, ಅದು 9ನೇ ತಾರೀಕಿಗೆ ರಿಲೀಸ್ ಆದ್ರೆ ಸರ್ ಥರ್ಸ್ಡೇ ಬಂದ್ರು ಪರವಾಗಿಲ್ಲ ರಿಲೀಸ್ ಆದ್ರೆ, ನೆಕ್ಸ್ಟ್ ಇಯರ್ಗೆ ಅಷ್ಟು ಕಾಯಕ್ಕಾಗಲ್ಲ, ಈ ವರ್ಷನೇ ಪ್ಲಾನ್ ಮಾಡ್ತೀವಿ ಸರ್. ಏನು ಟ್ರಾವೆಲ್ ಥೀಮ್ ಆಗಿರೋದ್ರಿಂದ ಆ ಚಿತ್ರಕ್ಕೆ ಸಂಗೀತದ ಮಹತ್ವ ಎಷ್ಟಿರುತ್ತೆ ಅನ್ನೋದನ್ನ ನಾವು ಗೆಸ್ ಕೂಡ ಮಾಡ್ಬೋದು. ಇನ್ನು ಹರಿ ಸರ್ ನಮ್ಮೊಟ್ಟಿಗಿದ್ದಾರೆ. ಸೌಂಡ್ ಇಂಜಿನಿಯರ್ ಆಗಿ ಚೆನ್ನೈನಲ್ಲಿ ಬಹಳಷ್ಟು ಸಿನಿಮಾಗಳಿಗೆ ಅವರು ಕೆಲಸವನ್ನ ಮಾಡಿದ್ದಾರೆ. ಡಬ್ಲ್ಯೂ ಡೈರೆಕ್ಷನ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಕನ್ನಡದಲ್ಲಿ ನಮ್ಮ ಸಿನಿಮಾದ ಮೂಲಕ #ಪಾರು ಪಾರ್ವತಿ. ಸೊ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಅಲ್ಲ, ಅದು ನಾವು ಕಲ್ಸ್ಕೊಟ್ಟಿಲ್ಲ, ಅವರೇ ಕನ್ನಡ ಮಾತಾಡ್ತಾರೆ. ಕನ್ನಡ ಅಷ್ಟೇ ಗೊತ್ತಿಲ್ಲ. ಐ ವಿಲ್ ಟ್ರೈ. I tried. Everything forgot. Yeah, it's my first movie. It was a great journey actually. Great story. Great experience while they are showing to me that video, that my project, that footages, it have that soul. I understood that. So I don't know, it was a very great work. It's okay. Thank you very much. ಸರ್ ಇವರು ಬೇಸಿಕ್ಲಿ ಮಲಯಾಳಂ ಸರ್. ಕನ್ನಡ ಗೊತ್ತಿಲ್ಲದೆ ಮ್ಯೂಸಿಕ್ ಮಾಡಿದ್ದೀರಾ ಅಂತ. I can understand now actually. While hearing it, I can understand Kannada right now. But while speaking it is, yeah, no need to. ಇವ್ರದ್ದು ಫೇವ್ರೆಟ್ ಜಾಗ ಬಂದು ಚಂದ್ರಲೇವಟ್ಟಲ್ಲಿರೋ ಒಂದು ಟೀ ಅಂಗಡಿ. ಅವಾಗ ಹೋಗಿ ಅಲ್ಲಿ ಅಣ್ಣ ಟೀ ಕೊಡಿ ಅದು ಫಸ್ಟ್ ಕನ್ನಡ ಇವ್ರದ್ದು. ಸೊ ನಮ್ ಜೊತೆಗೆ 2 years ಟ್ರಾವೆಲ್ ಮಾಡಿದ್ದಾರೆ ಇವರು. ಸೊ ಕನ್ನಡ ಅರ್ಥ ಆಗುತ್ತೆ. ಸಿನಿಮಾ ನೋಡಿದಾಗ ನಾವು ಸಬ್ ಟೈಟಲ್ ಏನು ಕೊಟ್ಟಿರ್ಲಿಲ್ಲ ಅವ್ರಿಗೆ ಫಸ್ಟ್. ಸೊ ಅವ್ರು ಕನ್ನಡನ ಅರ್ಥ ಮಾಡ್ಕೊಂಡೇ ಮ್ಯೂಸಿಕ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಬಂದು ಮ್ಯೂಸಿಕ್. ಫಸ್ಟ್ ಪ್ರಿಫರೆನ್ಸ್ ನಾವು ಹೈಲೈಟ್ ಬಂದು ಸಿನಿಮಾಟೋಗ್ರಫಿಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿ ಶೂಟ್, ಇದು ಬಂದಿದೆ ಔಟ್ಪುಟ್. ಸೆಕೆಂಡ್ ಒನ್ ಡೆಫಿನೆಟ್ಲಿ ಇವ್ರಿಗೆ ಹೋಗುತ್ತೆ ಕ್ರೆಡಿಟ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಎಲ್ಲಾ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಯಾವ ಸಾಂಗ್ಗಳು ಒಂದೇ ತರ ಅನ್ಸಲ್ಲ. ಮತ್ತೆ ನಮಗೆ ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಕೂಡ ಮಾಡಿದ್ವಿ ಅದರಲ್ಲಿ. We have 5 songs, 5 main songs and 4 big songs. 4 big songs. There are so many songs. Hard to remember actually. Everything is my favorite. This movie is my favorite thing actually. I composed every orchestration. Characters are my favorite. The story is my favorite. Because of that, this song came true. Because according to the
story only. We can compose a song now. It should have a character. It should have a journey. It should move the audience. So every because of the story, because of the acting, because of the camera, then only we can work on the post production. They have to give us the best. They have to give us the soul, and they should have an idea, uh, like what they are trying to convey. They are very good in idea. They are they know the stuff actually. It's very good. Thank you. ಸರ್ ಹೇಳ್ದಂಗೆ ಆಕ್ಚುಲಿ ಕೆಳಗಡೆ ಚೆನ್ನಾಗಿ ಕನ್ನಡ ಮಾತಾಡೋ ಪ್ರಯತ್ನದಲ್ಲಿದ್ರು, ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಸ್ಟೇಜ್ ಬಂದಿದ ತಕ್ಷಣ ಅದು ಸ್ವಲ್ಪ ಭಯ ಆಗೇ ಆಗುತ್ತೆ. ಸೊ ಎನಿವೇಸ್ ನೆಕ್ಸ್ಟ್ ಟೈಮ್ ಟೀ ಕುಡಿ, ಕಾಫಿ ಕುಡಿ, ಅದೆಲ್ಲ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆರಿ ಸರ್. ಫುಲ್ ಸ್ಟ್ರೈಟ್ ಆಗಿ ಕನ್ನಡ ಮಾತಾಡೋಣ, ಅಂದ್ರೆ ಸೆಂಟೆನ್ಸಸ್ ಮಾತಾಡೋಣ. ಓಕೆನಾ? 10 ಓಕೆ, ವೆರಿ ಗುಡ್. ಸೇಮ್ ಪಿಂಚ್. ಆಲ್ ರೈಟ್. ಓಕೆ, ಇನ್ನು ಮ್ಯೂಸಿಕ್ ಡೈರೆಕ್ಟರ್ ನ ಮಾತಾಡ್ಸಿದ ತಕ್ಷಣ ನಮ್ಮ ಲಿರಿಸಿಸ್ಟ್ ಬಗ್ಗೆ, ಸಾಹಿತ್ಯವನ್ನ ಒದಗಿಸಿರುವಂತ ನಮ್ಮ ನಾಗಾರ್ಜುನ ಶರ್ಮಾ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ಯಾಕಂದ್ರೆ ಈಸ್ ಇನ್ ಟ್ರೆಂಡಿಂಗ್, ಆಸ್ಟ್ರಾಕ್ಟ್ ಟ್ರೆಂಡಿಂಗ್. ಸೊ ಡೋಂಟ್ ವರಿ ಚಿನ್ನಮ್ಮ, ಭೀಮಾದ, ಬ್ಯಾಡ್ ಬಾಯ್. ಖುಷಿ ಆಗತ್ತೆ ನಮ್ಮ ಕನ್ನಡದ ಲಿರಿಸಿಸ್ಟ್ ಇಷ್ಟೊಂದು ಎಲ್ಲ ಅವರ ಹಾಡುಗಳು ಒಂದಕ್ಕಿಂತ ಒಂದು ಹಿಟ್ ಆಗ್ತದೆ. ಎಲ್ಲ ವರ್ಷನ್ ಆಫ್ ಸಾಂಗ್ಸ್ ಅಂತ ಹೇಳ್ಬೋದು. ಕನಸನು ಕಾಣ ಹೊರಟಿರೋ ಅದಂತೂ ಎಲ್ಲರಿಗೂ ಕೂಡ ಹಾರ್ಟ್ ಟಚಿಂಗ್ ಸಾಂಗ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಹ್ಯಾಂಡ್ಸ್ ಅಪ್. ಸೊ ಈ ತರ ಗೀತೆಗಳು, ಎಲ್ಲ ಜಾನರ್ ಗೀತೆಗಳನ್ನ ಬರಿತಾ ಸಿಕ್ಕಾಪಟ್ಟೆ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತ ನಾಗಾರ್ಜುನ ಶರ್ಮಾ ಅವರು ನಮ್ಮ ಚಿತ್ರದಲ್ಲೂ ಕೂಡ ಸಾಹಿತ್ಯವನ್ನ ರಚಿಸಿದ್ದಾರೆ ಗೀತೆಗಳಿಗೆ. ಸೊ ಆ ಸಾಹಿತ್ಯದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಎಲ್ರಿಗೂ ಶುಭ ಸಂಜೆ. ಇದರಲ್ಲಿ ನಾನು 5 ಹಾಡುಗಳನ್ನ ನಾನು ಬರ್ದಿದ್ದೀನಿ. ಅಂದ್ರೆ ಮೈನ್ 5 ಸಾಂಗ್ಸ್ ಏನು ಹೇಳಿದ್ರು ಡೈರೆಕ್ಟರ್ ಸರ್. ಈಗ ಅವ್ರು ಹೇಳಿರೋ ಪ್ರಕಾರ 4 ಕ್ಯಾರೆಕ್ಟರ್ ಇದೆ ಅಂತ ಅವ್ರು ಏನ್ ಹೇಳಿದ್ದಾರೆ. ಆಕ್ಚುಲಿ ನೇಚರ್ ಕೂಡ ನಮಗೆ ಈ ಸಿನಿಮಾಗ ಒಂದು ಕ್ಯಾರೆಕ್ಟರ್ ತರಾನೇ ಬಿಹೇವ್ ಮಾಡುತ್ತೆ. ಯಾಕೆ ಅಂತಂದ್ರೆ ವೇರ್ ದರ್ ಇಸ್ ಅ ಟ್ರಾವೆಲ್, ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಜೊತೆಗೆ ಇರುತ್ತೆ. ಸೊ ನಾವು ಆ ನೇಚರ್ ನ ಉಪಯೋಗಿಸ್ಕೊಂಡೇನೆ ಅವ್ರ ಟ್ರಾವೆಲ್ ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ತುಂಬಾ ಆಗಿದೆ. ಅಂಡ್ ಇದ್ರಲ್ಲಿ ಒಂದು ನನಗೆ ತುಂಬಾ ನನ್ನ ಮೂವ್ ಮಾಡಿದ ಲೈನ್ ಬರ್ದಾದ್ಮೇಲೆ ಅಂತಂದ್ರೆ, ನಾವು ಒಂದು ಲೈನ್ ಇದು ಮಾಡಿದ್ವಿ, ಪಯಣ ಅಂದ್ರೆ ಏನು ಅಂತ ನಾನು ಕ್ವಶನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ಅದು ಪಯಣ ಅಂದ್ರೆ ಒಂದು ಅಲೆದಾಡೋ ಧ್ಯಾನ ಅಂತ ಅನ್ನಿಸ್ತು ನನಗೆ. ಸೊ ಅಂದ್ರೆ ಕೆಲವೊಂದ್ ಕಡೆ ಮೆಡಿಟೇಷನ್ ಅಂದ್ರೆ ಹೌದು, ನೀವು ಮೆಡಿಟೇಷನ್ ಅಂದ್ರೆ ಒಂದು ಜಾಗದಲ್ಲಿ ಕೂತು ಮಾಡೋರು ಒಂದಷ್ಟು ಜನ ಇರ್ತಾರೆ. ಬಟ್ ಓಡಾಡಿ ಆ ಎಕ್ಸ್ಪೀರಿಯನ್ಸ್ ನ ಕಲ್ತು ಅದನ್ನ ಅವರ ಒಂದು ಲೈಫ್ಗೆ ಅಳವಡಿಸ್ಕೊಂಡವ್ರು ತುಂಬಾ ಜನ ಇದಾರೆ. ಅಂಡ್ ಈಗಲೂ ನಾವು ನೋಡ್ತಾ ಇರ್ತೀವಿ. ಅಂಡ್ ದೊಡ್ಡವ್ರು ಕೂಡ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ ಜ್ಞಾನಕ್ಕೋಸ್ಕರ. ಸೊ ಅದಕ್ಕೆ ನಾನು ಅದನ್ನ ಈ ತರ ಟರ್ಮ್ ಮಾಡಿದ್ರೆ ಬಹುಶಃ ಒಂದು ಅರ್ಥ ಕೊಟ್ಟಂಗೆ ಆಗ್ಬೋದೇನೋ ಅಂತ ಆ ಪ್ರಯತ್ನ ನಾವು ಮಾಡಿದೀವಿ. ಅಂಡ್ ಜೊತೆಗೆ 5 ಸಾಂಗ್ ಸೌಂಡಿಂಗ್ ಒಂದಕ್ಕೊಂದು ತುಂಬಾ ಡಿಫ್ರೆಂಟ್ ಆಗಿದೆ. ಯಾವುದು ಯೂಶುವಲ್ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಲ್ಲಿ ಇಲ್ಲ. ಇದು ಟ್ರಾವೆಲ್ ಆಗಿರೋದ್ರಿಂದ ಒಂದಷ್ಟು ನೇಚರ್ ಸೌಂಡ್ಸ್ ನ ಯೂಸ್ ಮಾಡ್ಕೊಂಡು ಅಂಡ್ ಕ್ಯಾರೆಕ್ಟರ್ಸ್ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಿದೀವಿ. ಸೊ ಓವರ್ ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ ರಿಲೀಸ್ ಆದ್ಮೇಲೆ ಅದ್ರದ್ದು ಎಲ್ಲಾ ರೀತಿಯಾದಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು. ಅಂಡ್ ನಾನು ಸ್ಪೆಷಲಿ ಲೋಹಿತ್ ಸರ್ ಅವ್ರಿಗೆ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ಬೇಕು. ಅಂಡ್ ಆಲ್ಸೋ ದೀಪಿಕಾ ಮ್ಯಾಮ್. ವೈ ಬಿಕಾಸ್ ಇವರೆಲ್ಲಾರ್ದು ಒಂದು ಏನಂತಾರೆ, ಇವಾಗ ಅವ್ರ ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ನಾವು ಅದನ್ನ ವರ್ಡ್ಸ್ ಅಲ್ಲಿ ತುಂಬಕ್ಕಾಗಲ್ಲ. ಅಂಡ್ ಆಲ್ಸೋ ದ ರೈಟ್ ಗೈಡೆನ್ಸ್ ಫ್ರಮ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಡೈರೆಕ್ಟರ್ ವಿಲ್ ಆಲ್ಸೋ ಆಡ್ ಈ ತರ ಒಂದು ಸಾಂಗ್ಸ್ಗೆ. ಸೊ ಓವರ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ಅವ್ರ ಬಗ್ಗೆ 2 ಮಾತು. ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಸಲ ಯೋಚನೆ ಮಾಡಿದ್ದೀನಿ. ಅಂದ್ರೆ ಅವ್ರು ಆಲ್ರೆಡಿ ತುಂಬಾ ಹೆಸರು ಮಾಡಿದ್ರು, ಅಲ್ಲ ಅದು ಅವ್ರಿಗೆಲ್ಲ. ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು. ಅವರು ಬರ್ದಿರೋಂತ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ, ಬೇರೆ ಜಾನ್ರ ತರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ. ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ, ಅದನ್ನ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಹೇಳ್ತೀವಿ ಆಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ. ಪ್ರತಿಯೊಂದು ಲಿರಿಕ್ಸ್ ಅಲ್ಲಿ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದ್ರೆ ಒಂದು ಸಾಂಗ್ ಅಲ್ಲಿ 3 ತರ ಮೂಡ್ ಇರುತ್ತೆ. ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು, ಎಲ್ಲೇ ಹೋದ್ರು ಜರ್ನಿ ಮಾಡ್ಬೋದು. ಅಂದ್ರೆ ಕೆಲವೊಂದ್ಸಲ ಕಹಿ ಘಟನೆಗಳನ್ನ ಮರೆಯೋದಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ. ಆ ಘಟನೆನ ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ. ಅಂಡ್ ಇನ್ನೊಂದು, ನಾವು ತುಂಬಾ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ. ಅದು ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆಗಿರ್ಬೋದು. ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾರೆ, ಅವಾಗ ಯಾವ ತರ ಹಾಡು ಕೇಳಬೇಕು ಆ ತರ ಹಾಡು ಕೂಡ ಇದೆ. ಸೊ
ಇನ್ನೊಂದು ಅಡ್ವೆಂಚರ್ ಅಂದ್ರೆ ನಾವು ತುಂಬಾ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ರೆ ಅದಕ್ಕೂ ಕೂಡ ಸಾಹಿತ್ಯನ ಬರೆದಿದ್ದಾರೆ. ಸೊ ಈ 3 ಸಾಹಿತ್ಯನ ಅವ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು, ಅಂದ್ರೆ ಎಲ್ರಿಗೂ ಅವ್ರವ್ರ ಸಿನಿಮಾದ ಹಾಡು ಕೇಳಕ್ಕೆ ಅವ್ರಿಗೆ ಖುಷಿನೇ, ಆದ್ರೆ ಈ ಸಾಂಗ್ ನ ಎಷ್ಟು ಸಲ ಕೇಳಿದ್ರು ಬೇಜಾರಾಗಲ್ಲ. ಸೊ ಅದು ಇನ್ನ ಕಮಿಂಗ್ ಡೇಸ್ ಅಲ್ಲಿ ನಾವು ನಿಮ್ ಜೊತೆಗೆ ನಿಮ್ ಮುಂದಕ್ಕೆ ತಂದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಥ್ಯಾಂಕ್ ಯು. ನಾನ್ ನಿಜವಾಗ್ಲೂ ಲಿರಿಕ್ಸ್ ರೈಟರ್ ಅಲ್ಲ, ಅಚಾನಕ್ಕಾಗಿ ಆಗಿರೋದು. ಬಟ್ ಅಂದ್ರೆ ಪ್ಲಾನ್ಸ್ ಇತ್ತು. ಕಾಲೇಜ್ ಡೇಸ್ ಅಲ್ಲೆಲ್ಲ ಹೋಗುವಾಗ ಸುಮ್ಮನೆ ಸಾಹಿತ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಈ ಲೈನ್ ಚೆನ್ನಾಗಿದೆ ಅಲ್ಲ ಅಂತ. ಅದಕ್ಕೆಲ್ಲ ಕಾರಣ ಅಮೃತ ವರ್ಷಿಣಿ ಸಿನಿಮಾ. ನಾವು ಅವಾಗ ಹಳೆದೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಬರ್ದಿದಾರಲ್ಲ ಅನ್ನೋದು ಆ ಸಿನಿಮಾಗಳಲ್ಲಿ ಬಂತು. ಬಟ್ ಇವಾಗ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಬ್ರೇಕ್ ಆಗಿದ್ದಿರು, ಆದ್ರೆ ಇವಾಗ ಮತ್ತೆ ಮ್ಯೂಸಿಕ್ಗೆ ಮತ್ತೆ ಸಾಹಿತ್ಯಕ್ಕೆ ತುಂಬಾ ಒತ್ತು ಕೊಡ್ತಾ ಇದೀವಿ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇಲ್ಲ, ನನ್ಗೆ ಲವ್ ಮತ್ತೆ ಪ್ಯಾಥ ಎರಡೂ ಆಗೋದಿಲ್ಲ ಆಕ್ಚುಲಿ. ಸೊ ಅಂದ್ರೆ ಲೈಫ್ ಅಂದ್ರೆ ಹ್ಯಾಪಿ ಆಗಿರ್ಬೇಕು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀವಿ. ಸೊ ಖಂಡಿತವಾಗ್ಲೂ ಇದ್ರಲ್ಲಿ ತುಂಬಾ ಇಷ್ಟ ಆಗುವಂತದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರ್ದಿದ್ದೀವಿ. ಅದನ್ನ ಇವರೇ ಬರ್ದಿರೋದು. ಅದ್ರ ಬಗ್ಗೆ ಈಗ ಹೆಚ್ಚಾಗಿ ಹೇಳಲ್ಲ, ಯಾಕಂದ್ರೆ ಅವಾಗ ಕಂಟೆಂಟ್ ಇರಲ್ಲ. ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಫೀಲ್ ಆಗುತ್ತೆ. ಇನ್ನು ಸಿನಿಮಾದ ಮುಖ್ಯ ಪಾತ್ರಗಳ ಬಗ್ಗೆ ನಿರ್ದೇಶಕರು ಮತ್ತೆ ಮಾತನಾಡ್ಬೇಕಂದ್ರೆ ಎಲ್ರು ಹೇಳಿದ್ದಾರೆ. ಆ ಮುಖ್ಯ ಪಾತ್ರಗಳಲ್ಲಿ ಒಂದು ಬಹುಮುಖ್ಯ ಪಾತ್ರ ಅಂದ್ರೆ ಪೂನಂ ಮೇಡಮ್ ಅವರು ಮಾಡಿರುವಂತ ಒಂದು ಪಾತ್ರ. ಸೊ ಪೂನಂ ಅವರು ಮೂಲತಃ ಮುಂಬೈನವರು. ವೆರಿ ವೆರಿ ಬಿಸಿಯೆಸ್ಟ್ ಆಕ್ಟ್ರೆಸ್ ಅವರು. ಅವ್ರು ಮಾಡಿರುವಂತ ಅದೆಷ್ಟೋ ಡೈಲಿ ಸೋಪ್ಸ್ ಆಗಿರ್ಬೋದು, ಕಮರ್ಷಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಅದ್ರ ಕೌಂಟೇ ಇಡೋದಕ್ಕಾಗಲ್ಲ. ಸೊ IPL ಆಡಲ್ಲೂ ಕೂಡ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಅವರು, ಯಾವ್ದು ಬಿಟ್ಟಿಲ್ಲ ಅವರು. ಎನಿವೆ, ಬಟ್ ಬಹಳ ಖುಷಿ ಆಗತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಸೊ ಪೂನಂ ಅವ್ರಿಗೆ ಮ್ಯಾಮ್ ವೆಲ್ಕಮ್ ಟು ಕರ್ನಾಟಕ, ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ. ಅಂಡ್ ಬೆಲ್ ಬಾಟಮ್ ಅಲ್ಲೂ ಕೂಡ ನಾವು ನಿಮ್ಮನ್ನು ನೋಡಿದ್ದೇವೆ. ಸೊ ಓವರ್ ಟು ಯು. Thank you so much. Namaskara. And I prefer, please ask me in English or I'll not be able to answer. I'm sorry. So Rohit told me that not to reveal too much, because if I reveal right now all the fun will be lost. So yeah, we all met. And I think there is a say when you are traveling, you are becoming a better person, I think, because you have to go through for like so many things you have to adjust. Weather, condition, you're meeting so many people. So there are not many things which makes you better people. So I think I met this team, and I don't know how Rohit found me. So it was my birthday. So there was one girl who was earlier doing my costume. She was a costume assistant. So she told Rohit, and initially I was a little bit, थोड़ा सा मुझे डर लग रहा था, because I wanted to work in South, but I was scared also. So there was like mixed feeling. And when I heard the story, it was really, really beautiful. It moved me. So I straight away said yes. And we traveled all together. We all traveled, so it was fun. ಸರ್ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಂದ್ರೆ ಈ ಕ್ಯಾರೆಕ್ಟರು ಅದ್ರ ಬಗ್ಗೆ ತುಂಬಾ ರಿವೀಲ್ ಮಾಡಕ್ಕೆ ಈಗ, ಯಾಕೆಂದ್ರೆ ಈಗ ನಾವು ಫೋಕಸ್ ಮಾಡಿದ್ದು ಪಾಯಲ್ ಅವ್ರದ್ದು ಕ್ಯಾರೆಕ್ಟರ್ ಮೇಲೆ, ಯಾಕೆಂದ್ರೆ ಅದು ಫಸ್ಟ್ ಜನರಿಗೆ ರಿಜಿಸ್ಟರ್ ಆಗಬೇಕು. ಅಂಡ್ ಈ ಕ್ಯಾರೆಕ್ಟರ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತಂದ್ರೆ, ಸ್ವಲ್ಪ ನಮಗೆ ವೆಜಿಟೇರಿಯನ್ ತಿನ್ನೋಂತ ಆತರ ಕ್ಯಾರೆಕ್ಟರ್ ಅದು. ಅಂದ್ರೆ ಏನ್ ಹೇಳುದು, ಬ್ರಾಹ್ಮಿನ್ ಫ್ಯಾಮಿಲಿ ಇರುವಂತ ಒಂದು ಬ್ಯಾಕ್ ಡ್ರಾಪ್ ಇರುವಂತ ಒಂದು ಇದು. ಸೊ ಅದಕ್ಕೆ ಅವ್ರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು. ಅಂಡ್ ಇನ್ನೊಂದು, ಅವ್ರನ್ನ ಸೆಲೆಕ್ಟ್ ಮಾಡಿದ ಹೇಗೆ ಅಂದ್ರೆ ಆಕ್ಚುಲಿ ವೆಜಿಟೇರಿಯನ್. ಹೌದು, ಅದೇ ಇದು ಎಲ್ಲ ಕನೆಕ್ಟ್ ಆಗಿರೋದು. ಅಂದ್ರೆ ನಾವು ಈ ತರ ಕತೆ ಬರ್ದಾಗ ನಾನು DOP ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಕ್ಯಾರೆಕ್ಟರ್ ನಾವು ಫಸ್ಟ್ ಇಲ್ಲೇ ಹುಡುಕಿದ್ದು.
ಇಲ್ಲೇ ಕರ್ನಾಟಕದಲ್ಲೆಲ್ಲ ಹುಡುಕ್ತಾ ಇದ್ವಿ, ಇವ್ರು ಆಗ್ಬೋದು ಇವ್ರು ಆಗ್ಬೋದು ಅಂತ. ನನ್ಕಿಂತ ಜಾಸ್ತಿ ನನ್ನ DOPನೇ ಎಲ್ಲಾನು ಬೇಡ 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 ಅಂತ ಹೇಳ್ತಿದ್ದ. ಅಂದ್ರೆ ಇಲ್ಲ ಇದಾಗಲ್ಲ ಅಂತ. ಯಾಕೆ ನಾನೆಷ್ಟು ಕನೆಕ್ಟ್ ಆಗಿದ್ದು ಅವನು ಅಷ್ಟೇ ಕನೆಕ್ಟ್ ಆಗಿದ್ದ. ಸೊ ನಾವು ಹಾಗೆ ನೋಡ್ತಿರುವಾಗ ಸೊ 3 ಜನ ಸೆಲೆಕ್ಟ್ ಆದ್ವಿ. ಅದ್ರಲ್ಲಿ ಫಸ್ಟ್ ಇಲ್ಲೇ ಅಪ್ರೋಚ್ ಮಾಡಿದ್ವಿ, ಅವ್ರದ್ದು ಡೇಟ್ ಸಿಗ್ಲಿಲ್ಲ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಫ್ರೆಂಡ್ ಒಬ್ರು ಇದ್ರು, ಸುರುಚಿ ಅಂತ. ಅವ್ರಿಗೆ ನಾನು ಈ ತರ ಹೇಳ್ತಾ ಇದ್ದೆ. ತುಂಬಾ ನಾವು ಫ್ರಸ್ಟ್ರೇಷನ್ ಇದ್ವಿ, 2 ತಿಂಗಳು ಹುಡುಕಿದ್ವಿ ಕ್ಯಾರೆಕ್ಟರ್ಗೆ ಇದೇ ತರ ಬೇಕು ಅಂತ ಹೇಳಿ. ಸೊ ಫೈನಲಿ ಅವರೊಂದು ವಿಡಿಯೋ ಕಳ್ಸಿದ್ರು. ಅದು ಯು ವಾಂಟ್ ಟು ಟೆಲ್ ದಟ್ ವಿಡಿಯೋ ವಿಚ್ ಓಕೆ, ಅದು ಈ ಕಮರ್ಷಿಯಲ್ ಆ್ಯಡ್ ಅದೊಂದು ಆನೆದು ಲದ್ದಿಯಿಂದ ಒಂದು ಇದು ಮಾಡ್ತಾರೆ, ಏನು ಪೇಪರ್ಸ್ಗಳು ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ ಎಲಿಫೆಂಟ್ ಪೂಪ್ ರೈಟ್. ಸೊ ಅದ್ರಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಆ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಲೈಕ್ ಓಕೆ ಇದು ಬೇಕಾಗಿತ್ತು ಅಂತ ನಾವು ಡಿಸೈಡ್ ಆದ್ವಿ. ಸೊ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು. ಮತ್ತೆ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ದಿನ ಆಕ್ಚುಲಿ ಅವ್ರ ಬರ್ತ್ಡೇ ಇತ್ತು. ಅಂಡ್ ಅದನ್ನ 15 days ಬ್ಯಾಕ್ ಅವರು ಕೇಳ್ಕೊಂಡಿದ್ರು. ಅಂದ್ರೆ ಲೈಕ್ ನನಗೊಂದು ಸೌತ್ ಇಂಡಿಯಾದಲ್ಲಿ ಆಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ಯು ಹ್ಯಾವ್ ಸೀನ್ ಕಾಂತಾರ ಫಿಲ್ಮ್ ರೈಟ್. ಈ ತರ ಸಿನಿಮಾಗಳನ್ನ ನೋಡಿದಾಗ ಅವರಿಗೆ ಸೌತ್ ಇಂಡಿಯಾದಲ್ಲಿ ನಾನು ಆಕ್ಟ್ ಮಾಡಲೇಬೇಕು ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿ ಇತ್ತು. ಸೊ ಲಕ್ಕಿಲಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಆದ್ವಿ. ಅವ್ರು ಅದಾದ್ಮೇಲೆ ಒಂದು 10-15 ದಿನ ಆದ್ಮೇಲೆ ಹೇಳ್ಕೊಂಡ್ರು, ನೀವು ಕಾಲ್ ಮಾಡಿದ್ದು ಬರ್ತ್ಡೇ ದಿನ ಎಲ್ಲಾನು ಆಗೋಯ್ತು ಅನ್ನೋ ಥರನೇ ಅವ್ರು ಅಂದ್ರೆ ವಿ ಆರ್ ಬ್ಲೆಸ್ಡ್ ಅಷ್ಟೇ. No, I think I am blessed because I got to work with so good people. But the whole team is so good, and they never made me feel that I'm not from Kannada industry. And initially I was scared whether I'll be able to catch up, whether I'll do. But they have put me 2 persons for script याद करने के लिए. So they were making me read and means again and again work on that script in Kannada. So they were very patient, I must say. ಅಂಡ್ ಅವ್ರಿಗೆ ಫುಲ್ ಸ್ಕ್ರಿಪ್ಟ್ ಕಳ್ಸಿದ್ರು. ಅವ್ರು ಫುಲ್ ಸ್ಕ್ರಿಪ್ಟ್ ತಲೆ ಹೇಳ್ಕೊಂಡ್ಬಿಟ್ಟಿದ್ರು. ಅವರು ಓದಿ ಕನ್ನಡನು ಅವ್ರು ಹೇಳ್ತಾ ಇದ್ರು. ನಾವೇನಕ್ಕೆ ಸ್ವಲ್ಪ ಕನ್ನಡ ಅಂದ್ರೆ ಡೈಲಾಗ್ ತಗೊಳ್ಳುವಾಗ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ಸ್ಗಳು ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಹಾಗಾಗಿ ಅವರು ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. I am in the industry since more than 12-13 years. Earlier I was in corporate, so there were a lot of transfers, like my Prem sir said. So lot of transfers, and my family life was getting thodi si. So I decided to take VRS. I've taken the VRS, voluntary retirement. And suddenly I was never thought of that I'll come into the industry, because earlier I was really very shy person. Someone is clicking the picture, I was like scared. Now what hell, this picture will click. So and when I told to my husband that I want to join the industry, he said go. He said ನೋಡಿ ಇದೇ ತರ ಅವರು ಇದೇ ಕ್ಯಾರೆಕ್ಟರ್. because he thought it very lightly, because he thought it's a phase, it will come and go, because now she's taken VRS. Suddenly she's sitting at home and all the bakwas ideas are coming in her mind. But then I said I have to. Then how? Because I'm too scared, I can't speak, I can't click the pictures. So that was a moment, and I overcome out of that. And it never came overnight. It was slowly overcome. How many years? Sorry? Adventure to everyone's life is adventurous. in some or the other way. But this is now my passion, so I really enjoy. ಅಂಡ್ ಆಲ್ಸೋ ಸರ್ ನಾನು ಒಂದು ಇನ್ಕ್ಲೂಡ್ ಮಾಡಬೇಕು. ಈ ಸಿನಿಮಾ ನೋಡುವಾಗ ತುಂಬಾ ನೀವು ಹೇಳಿದಾಗೆ ಅಡ್ವೆಂಚರ್ಸ್ಗಳು ಇದೆ. ಅದ್ರಲ್ಲಿ ತುಂಬಾ ಅಡ್ವೆಂಚರ್ಸ್ಗಳು ದೀಪಿಕಾ ಮತ್ತೆ ಅವರು ಸ್ವಲ್ಪ ರಿಯಲ್ ಆಗಿ ಮಾಡಿದ್ದಾರೆ ಆಕ್ಚುಲಿ. ಸೊ ಅದನ್ನ ನೀವು ಸಿನಿಮಾದಲ್ಲಿ ನೋಡಿದಾಗ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಥ್ಯಾಂಕ್ ಯು. ಸೊ ಅವರ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಅಂಡ್ ಜೊತೆಗೆ ಆಲ್ಬಮ್ಸ್ ಕೂಡ ಸಾಕಷ್ಟು ಪ್ರಶಂಸೆಯನ್ನ ಪಡ್ಕೊಂಡಿದೆ. ಸೊ ಇವಾಗ ಲೆಟ್ ಅಸ್ ಟಾಕ್ ಟು ಫವಾಜ್. ಶುಡ್ ಐ ಸೇ ಬಾಬಾ ಕಿಂಗ್ ಫವಾಜ್?
ವಾಸಷ್ಟು ಹಾಯ್, ಎಲ್ಲರಿಗೂ ನಮಸ್ಕಾರ. So I was like, trying to speak in Kannada. They gave me some script, you try to do this thing, and I was practicing it, and like it was not possible. Here and there it's kind of difficult. So is there any questions you want to ask? You can ask. Yeah. ಸರ್, ಟೆಕ್ನಿಕಲ್ ರೂಮ್ ಅಲ್ಲಿ ಸೈಲೆಂಟ್ ಆಗಿರ್ಬೇಕಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನೀವು ಮಾತಾಡ್ತಿರೋದು ರೆಕಾರ್ಡ್ ಇದೆ. I can't reveal much about that thing, so yeah. 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 ಅದು ಇಂಪಾರ್ಟೆಂಟ್ ರೋಲ್ ಇದೆ ಸರ್. ಅಂದ್ರೆ ನಾವು ಯೂಶಲಿ ಸಿನಿಮಾದಲ್ಲಿ ಹೀರೋಯಿನ್, ಹೀರೋ, ಆಮೇಲೆ ತಂದೆ, ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಎಲ್ಲ ಇರುತ್ತೆ. ಸೊ ಇದ್ರಲ್ಲಿ ಆ ಥರದ್ದೇನು ನೋಡಕ್ ಸಿಗಲ್ಲ. ಅಂದ್ರೆ ಸಿಗತ್ತೆ, ಬಟ್ ಆದ್ರೆ ಮೈನ್ ರೋಲ್ಗಳು ಯಾರ್ಯಾರು ಮಾಡಿದ್ದಾರೆ ಅವ್ರುಗಳು ಆ ಥರದ್ದು ಮಾಡಕ್ ಹೋಗಿಲ್ಲ. ಸೊ ಈಗ ಸರ್ I'm an artist in the movie. ಸರ್ ಇಲ್ಲ, ಪಾಸಿಟಿವ್ ಕ್ಯಾರೆಕ್ಟರ್ ಸರ್, ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್. ಅಂದ್ರೆ ಈಗ ನಾವು ಕಾಲೇಜ್ ಹುಡುಗರ ನೋಡ್ತೀವಲ್ವಾ, ಅಂದ್ರೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಅಥವಾ ಆದ್ರೆ ಅವ್ರು ಏನೇ ಮಾಡಿದ ಕೆಲಸ ಕರೆಕ್ಟ್ ಆಗಿ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡ್ಬಿಡ್ತಾರೆ. ನೋ, ಇಸ್ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಸರ್. ಅಂದ್ರೆ ಓಕೆ 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 ಆ ಥರ ಕ್ಯಾರೆಕ್ಟರ್ ತಗೊಂಡ್ರೆ ಅಫ್ಕೋರ್ಸ್ ಅವನಿಗೆ ತುಂಟಾಟ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ. ನಾಟಿ, ಹೌದೌದು, ನಾಟಿ ಅಂಡ್ ಫ್ಲರ್ಟಿ ಆ ಥರದ್ದೆಲ್ಲ ಬರುತ್ತೆ ಇದರಲ್ಲಿ. ಸಿನಿಮಾದ ಒಂದು ಟ್ವಿಸ್ಟ್ ಇರೋದೇ ಅವ್ರ ಕ್ಯಾರೆಕ್ಟರ್. ಆಕ್ಚುಲಿ ಅದು ಉಲ್ಟಾ. ಇಲ್ಲ, ಹೀರೋಯಿನ್ ನೋಡಿದ ತಕ್ಷಣ ಅವ್ರು ಹೆದರ್ಕೋತಾರೆ. ಯಾ ಸರ್, ನೀವು ಅದೇ ಅದೊಂದು, ಯಾಕೆಂದ್ರೆ ಈ ಸ್ಪೆಷಲ್ ಪ್ಲಾನ್ಸ್ ಇದೆ ಅವ್ರದ್ದು ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ. ಈಗ ದೀಪಿಕಾ ಅವ್ರದ್ದು ನಾವು ಹೇಗೆ ರಿವೀಲ್ ಮಾಡಿದೀವಿ ಕ್ಯಾರೆಕ್ಟರ್, ಸೊ ಅದೇ ರೀತಿ ಅವ್ರದ್ದು ರಿವೀಲ್ ಆಗುತ್ತೆ, ಅವ್ರದ್ದು ಕೂಡ ರಿವೀಲ್ ಆಗುತ್ತೆ. ಸೊ ಅವ್ರ ಪ್ರಾಪರ್ಟಿ, ಅವ್ರು ಯೂಸ್ ಮಾಡೋ ಪ್ರಾಪರ್ಟಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಸಿನಿಮಾದಲ್ಲಿ. ಸರ್, ಒಂದೇ ಒಂದು ಪೋಸ್ಟರ್ ಎಲ್ಲ ಕ್ಲಿಯರ್ ಸಿಕ್ಬಿಡುತ್ತೆ ಸರ್. ಇದೇನು ಕಮಿಂಗ್ ಡೇಸ್, ಒಂದು 15 days ಒಳಗಡೆ ನಾವು ಅದನ್ನ ಹೇಳ್ತೀವಿ. ಸೊ ನೋ 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 ವೇ ಥ್ಯಾಂಕ್ ಯು. ಸೊ ಫೈನಲಿ ಎಸ್, ಇವತ್ತಿನ ಕ್ಯಾರೆಕ್ಟರ್ ಬಗ್ಗೆ ನಾವ್ ಯಾಕೆ ಅವ್ರನ್ನ ಕನ್ನಡದಲ್ಲಿ ಮಾತಾಡ್ತಿದೀವಿ ಅನ್ನೋದಕ್ಕೆ ಇದೇ ಕಾರಣ. ಅಂಡ್ ಆಲ್ಸೋ ಪ್ರೋಗ್ರಾಮ್ ಸ್ಟಾರ್ಟಿಂಗು, ಪ್ರೋಗ್ರಾಮ್ ಆಲ್ವೇಸ್ ಐ ಸೇ, ಕಾರ್ಯಕ್ರಮದ ಮುಕ್ತಾಯ ಮತ್ತು ಕಾರ್ಯಕ್ರಮದ ಪ್ರಾರಂಭ ಎರಡೂ ಬಹಳ ಮುಖ್ಯವಾಗಿರುತ್ತೆ, ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ. ಸೊ ದೀಪಿಕಾ ದಾಸ್ ಅವ್ರ ಬಗ್ಗೆ ನಾವು ಏನ್ ಹೇಳೋದು ಹೇಳಿ, ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಶಿ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಸೊ ನಾಗಿನಿ ಆಗಿ ನಮ್ಮನ್ನ ರಂಜಿಸಿ ಈಗ ಟ್ರಾವೆಲ್ ಮೂಲಕ ನಮ್ಮನ್ನ ರಂಜಿಸ್ತಾ ಇದ್ದಾರೆ. ಬೇಸಿಕಲಿ ಟ್ರಾವೆಲ್ ಅವ್ರಿಗೆ ಇಷ್ಟ ಅಂತ ನಮ್ಮ ಡೈರೆಕ್ಟರ್ ಸರ್ ಕೂಡ ಹೇಳಿದ್ದಾರೆ. ಸೊ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಟ್ರಾವೆಲ್ ಜೊತೆಗೆ ಸಿನಿಮಾದಲ್ಲೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳೋಣ. ಸೊ ಈ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ದೀಪಿಕಾ ಅವ್ರು ಮಾಡಿರೋದ್ರಿಂದ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಡೇ 1 ನಾನು ಅವ್ರನ್ನ ಭೇಟಿ ಆದಾಗ, ಅಫ್ಕೋರ್ಸ್ ಅವ್ರು ಹೇಳ್ದಾಗೆ ದಪ್ಪ ಇದ್ರು ಅವರು. ಇವರೇ ಬೇಕು ಅಂತ ಫಿಕ್ಸ್ ಆದ್ಮೇಲೆ ನಾವು ಅವ್ರನ್ನ ಮೀಟ್ ಆಗಿ ಅವ್ರಿಗೆ ಮಾತಾಡ್ದ ಅಲ್ಲಿಂದನು ಇವತ್ತಿನವರೆಗೂ ಸೊ ನಮ್ಮ ಫ್ರೆಂಡ್ಶಿಪ್ ಅಷ್ಟೇ ಚೆನ್ನಾಗಿದೆ. ಅಂಡ್ ಅವ್ರು ಮಾಡಿರೋಂಥ ಎಫರ್ಟ್ ಅಷ್ಟು ಚೆನ್ನಾಗಿತ್ತು. ನಾವು ಇಲ್ಲ ಇಷ್ಟು ಕೆಜಿ ಇಳಿಸ್ಬೇಕು ಅಂತ ನಾವು ಅವ್ರ ಜಿಮ್ ಟ್ರೈನರ್ ಜೊತೆ ಮಾತಾಡಿದಾಗ ಅಲ್ಲಿ ಕೊಟ್ಟಿರೋಂಥ ಎಫರ್ಟ್ ಅಂದ್ರೆ 1 ತಿಂಗಳಲ್ಲಿ ಅವರು 10 kg ಕಮ್ಮಿ ಮಾಡಿದ್ದಾರೆ. ಸೊ ಅಷ್ಟೇ ಎಫರ್ಟ್ ಹಾಕಿದ್ರು. ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರ್ಲಿ ಅಂತ ನಾವು ಅವರ ಅಡ್ವೆಂಚರ್ ಸೀಕ್ವೆನ್ಸ್ಗಳನ್ನ ನಾವು ಉತ್ತರಾಖಂಡಲ್ಲಿ ಶೂಟ್ ಮಾಡಿದಾಗ ಅವ್ರು ಅದನ್ನ ರಿಯಲ್ ಆಗಿ ಮಾಡಿದ್ರು. ಸೊ ಅಫ್ಕೋರ್ಸ್ ಆ ಸಾಂಗ್ ಅಲ್ಲಿ ನೀವೆಲ್ಲರೂ ಅದನ್ನ ವಿಟ್ನೆಸ್ ಮಾಡೇ ಮಾಡ್ತೀರಾ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ. ಇಲ್ಲಿ ತನಕ ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ಕಮಿಂಗ್ ಡೇಸ್ ಅಲ್ಲಿ ಅದನ್ನ ಹೇಳೋಣ. ಅಂಡ್ ಇನ್ನೊಂದು, ಅವ್ರು ಡ್ರೈವ್ ಮಾಡಿದ್ದಾರೆ. ಅವ್ರ ಲೈಫಲ್ಲಿ ಎಷ್ಟು ಡ್ರೈವ್ ಮಾಡಿದಾರೆ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅವರು ತುಂಬಾ ಪೆಟ್ರೋಲ್ನ ಬರ್ನ್ ಮಾಡಿದ್ದಾರೆ. ಅವರು ಲಾಸ್ ಅದು ಆಕ್ಚುಲಿ
ಈ ಸಿನಿಮಾದಲ್ಲಿ ಊಟ ಮಾಡಿದ್ಕಿಂತ ಜಾಸ್ತಿ 2 ವೆಹಿಕಲ್ ತುಂಬಾ ಊಟ ಗಾಡಿ ಮಾಡಿದ್ದಾರೆ. ತುಂಬಾನೇ ಪೆಟ್ರೋಲ್ ಕುಡಿದಿದೆ. ಹೌದು. ಹಾಗೆ ಇವರು ಈ ಕ್ಯಾರೆಕ್ಟರ್ ನಾನು ಇವ್ರನ್ನ ಚೂಸ್ ಮಾಡಿದ್ಕು ಇವ್ರು 100% ಕೊಟ್ಟಿದ್ಕು ನಾವೆಲ್ಲರೂ ಹ್ಯಾಪಿ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ನೀವು ಇಲ್ಲಿ ತನಕ ನೋಡಿರೋ ದೀಪಿಕಾ ಅವ್ರನ್ನ ಇದ್ರಲ್ಲಿ ನೋಡೋ ದೀಪಿಕಾ ಅವರು ಕಂಪ್ಲೀಟ್ ಆಗಿ ಚೇಂಜ್ ಇದಾರೆ. ಅಂಡ್ ಯಾಕೆ ಚೇಂಜ್ ಅಂತಂದ್ರೆ ನಾನು ತುಂಬಾ ಸಲ ಬೈಸ್ಕೊಂಡಿದ್ದೆ ಅವ್ರ ಅಮ್ಮನ ಕೈಯಿಂದನೂ ಕೂಡ. ಯಾವಾಗ ಸಿನಿಮಾ ಮುಗಿಸ್ತೀರಾ, ನನಗೆ ಉದ್ದ ಲಾಂಗ್ ಏರ್ ಅಲ್ಲಿ ನನ್ನ ಮಗಳನ್ನ ನೋಡ್ಬೇಕು ಅಂತ ಇಲ್ಲೇ ಇದ್ದಾರೆ. ಸಿನಿಮಾದಲ್ಲಿ ಐ ಥಿಂಕ್ ನಾನು 2 years ಯಾವ ಪ್ರಾಜೆಕ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಯಾರು ಹೋದ್ರು ನನ್ನನ್ನ ನಾರ್ಮಲಿ ಒಂದ್ ಅಟ್ಲೀಸ್ಟ್ ಇಷ್ಟು ಹೇರ್ ಅದು ಇರ್ಬೇಕು ಎಕ್ಸ್ಟೆನ್ಷನ್ ಹಾಕೋದಕ್ಕೆ. ಬಟ್ ಆ ಸಿನಿಮಾದಲ್ಲಿ ನಂಗೆ ಹೇಗಿತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಾಬ್ ಕಟ್ಟಿತ್ತು, ಅದಕ್ಕೆ ಎಕ್ಸ್ಟೆನ್ಷನ್ ಹಾಕಕ್ಕಾಗಲ್ಲ, ಯಾವ ಲುಕ್ ಕೊಡಕ್ಕಾಗಲ್ಲ. ಸೊ ಬೇಸಿಕಲಿ ಹಿಂಗೆ ಅಂದ್ರೆ ಪ್ರತಿಯೊಬ್ರು ನನ್ನ ಮೀಟ್ ಮಾಡಿ ಸಿನಿಮಾಗೆ ಅಪ್ರೋಚ್ ಮಾಡೋದ್ರೆಲ್ಲ ನಿಮ್ ಲಾಂಗ್ ಹೇರ್ ಇದ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು 4-5 ತಿಂಗಳು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂತ 4-5 ತಿಂಗಳು ತನಕ ಇದ್ ಮಾಡ್ತಾ ಇದ್ರು. ಆದ್ರೆ ಸಿನಿಮಾ ನಮ್ದು ಯಾವ ಕಂಪ್ಲೀಟ್ ಆಗುತ್ತೆ ಏನು ಅಂತ ಇನ್ನ ನಮ್ಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಕಮಿಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಆಲ್ರೆಡಿ ಒಂದ್ ಲೆವೆಲ್ ತನಕ ಬಂದ್ಬಿಟ್ಟಿದೀವಿ ಸಿನಿಮಾಗೆ. ಇಲ್ಲಿ ನಾನು ಲಾಂಗ್ ಹೇರ್ ಬಿಟ್ಟು ಇನ್ನೊಂದ್ ಸಿನಿಮಾ ಮಾಡಿ ಇದಕ್ ಮತ್ತೆ ಹೇರ್ ಕಟ್ ಮಾಡೋದು, ಸೊ ಇಲ್ಲೂ ಒಂದ್ ಕಡೆ ಮೆಸ್ಸೇ ಬೇಡ ಅಂತ ಹೇಳಿ ಒಂದ್ 2 years ಓಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಯೋ ತನಕ ಯಾವ್ದು ಇದ್ ಮಾಡೋದ್ ಬೇಡ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ. ಅಂಡ್ ಮೀನ್ ವೆಲ್ ನೀವೆಲ್ಲರೂ ನೋಡಿರುವಾಗ ಬಿಗ್ ಬಾಸ್ ಸೀಸನ್ 9 ಅಲ್ಲೂ ಕೂಡ ನನ್ನ ಹೇರ್ ಶಾರ್ಟ್ ಇತ್ತು. ಎಷ್ಟೊಂದ್ ಕಡೆ ನನ್ ತುಂಬಾ ರಿಗ್ರೆಟ್, ನನ್ ನಿಜವಾಗ್ಲೂ ನನ್ನ ಹೇರ್ ಅಂದ್ರೆ ತುಂಬಾ ಇಷ್ಟ ಇತ್ತು, ಇಷ್ಟ ಇದೆ ಕೂಡ. ಬಟ್ ಆ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿದಾಗ ಆಲ್ಮೋಸ್ಟ್ 2 years ಮೋರ್ ದೆನ್ 8 to 10 times ಹೇರ್ ಟ್ರಿಮ್ ಎವ್ರಿ ಟೈಮ್ ಶೂಟ್ ಹೋಗ್ಬೇಕಾದ್ರೂ ಹೇರ್ ಟ್ರಿಮ್ ಮಾಡಿಸ್ಕೋಬೇಕು ಹೋಗ್ಬೇಕು. ಹೇರ್ ಬೆಳೆಯೋದಕ್ಕೆ ನನ್ ನಿಜವಾಗ್ಲೂ ನಾನೇ ಅನ್ನೋ ತರ ಆಗ್ಬಿಟ್ಟಿತ್ತು. ಬಟ್ ಇಟ್ಸ್ ವರ್ತ್. ಆ ಒಂದ್ ಕ್ಯಾರೆಕ್ಟರ್ಗೋಸ್ಕರ ನಿಜವಾಗ್ಲೂ ನಾನೇ ಅಂತ ಅನ್ಸಲ್ಲ ಇವತ್ತು. ಇಟ್ಸ್ ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಆಫ್ ಮೀ ಲುಕ್ ವೈಸ್ ನೋಡಿದ್ರೆ. ಅಡ್ವೆಂಚರ್ ಅಂತ ಬಂದ್ರೆ ನನ್ ಕ್ಯಾರೆಕ್ಟರ್ ರಿಸಂಬಲ್ ಆಗತ್ತೆ. ಅದ್ ಬಿಟ್ರೆ ನನ್ನನ್ನ ಪಕ್ಕದಲ್ಲಿ ಆ ಒಂದ್ ಕ್ಯಾರೆಕ್ಟರ್ ನಿಲ್ಸಿ ನೋಡಿದ್ರೆ ನಾನು ಬೇರೆ ಅವ್ರು ಬೇರೆ ತರನೇ ಕಾಣಿಸುತ್ತೆ. ಸೊ ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್. ಸೊ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಥ್ಯಾಂಕ್ ಯು so much.